ಈ ದಾನವನ್ನ ತಗೊಂಡ್ರೆ ಏನಾಗತ್ತೆ ಅಂತ ಕೇಳುತ್ತಾನೆ ಧರ್ಮರಾಜ. ಈಗ ದಾನವನ್ನ ಕೊಡ್ತೀವಿ ನಾವು. ಆ ದಾನವನ್ನ ತಗೊಳ್ತಕ್ಕಂತಹ ವ್ಯಕ್ತಿಗಳಿಗೆ ಏನು ಅರ್ಹತೆ ಇರಬೇಕು, ಯಾವ ದಾನವನ್ನು ತಗೋಬೇಕು, ಯಾವ ದಾನವನ್ನು ತಗೋಬಾರದು, ಕೊಟ್ಟವನಿಗೆ ಏನಾಗತ್ತೆ, ತಗೊಂಡವನಿಗೆ ಏನಾಗತ್ತೆ ಅಂತ ಈ ಪ್ರತಿಗ್ರಹ ಅಂತ ಕರೀತಾರೆ. ಕೊಡೋದಿಕ್ಕೆ ದಾನ ಅಂತ ಕರೀತಾರೆ, ತಗೊಳ್ಳೋದಿಕ್ಕೆ ಪ್ರತಿಗ್ರಹ ಅಂತ ಕರೀತಾರೆ. ಹಾಗಾಗಿ ಯಾರು ದಾನವನ್ನು ಸ್ವೀಕಾರ ಮಾಡುತ್ತಾರೆ, ಅರ್ಥಾತ್ ಪ್ರತಿಗ್ರಹ ಮಾಡುತ್ತಾರೆ, ಅವರಿಗೆ ಏನು ವಿಶೇಷ ಉಂಟಾಗತ್ತೆ, ಕೊಡೋರಿಗೆ ಏನು ವಿಶೇಷ ಆಗತ್ತೆ, ತಗೊಳ್ಳೋರಿಗೆ ಏನು ವಿಶೇಷ ಆಗತ್ತೆ ಅಂತ ಧರ್ಮರಾಜ ಪ್ರಶ್ನೆ ಮಾಡುತ್ತಾನೆ. ಬ್ರಾಹ್ಮಣೇಭ್ಯ ಪ್ರಯಚ್ಛಂತಿ ದಾನಾನಿ ವಿವಿಧಾನಿ ಚ ದಾತೃ ಪ್ರತಿಗೃಹೋತ್ರೋ ವಾ ಕೋ ವಿಶೇಷ ಪಿತಾಮಹ. ಸ್ವಾಮಿ, ಲೋಕದಲ್ಲಿ ಹೇ ತಾತಂದಿರಾಗಿರ್ತಕ್ಕಂತಹ ಹೇ ಭೀಷ್ಮಾಚಾರ್ಯರೇ, ಲೋಕದಲ್ಲಿ ದಾನಗಳನ್ನು ಕೊಡ್ತಾರೆ ಬ್ರಾಹ್ಮಣರಿಗೆ, ಬ್ರಾಹ್ಮಣರು ಅದನ್ನು ಸ್ವೀಕಾರ ಮಾಡುತ್ತಾರೆ. ಯಾರು ದಾನವನ್ನು ಕೊಡುತ್ತಾರೆ ಅವರಿಗೇನು ಫಲ ಆಗತ್ತೆ, ಯಾರು ಬ್ರಾಹ್ಮಣರು ದಾನವನ್ನು ಸ್ವೀಕಾರ ಮಾಡುತ್ತಾರೆ ಅವರಿಗೇನು ವಿಶೇಷ ಉಂಟಾಗತ್ತೆ, ದಯಮಾಡಿ ನನಗೆ ಉಪದೇಶ ಮಾಡಬೇಕು ಅಂತ ಯುಧಿಷ್ಠಿರ ಭೀಷ್ಮಾಚಾರ್ಯರನ್ನ ಕೇಳುತ್ತಾನೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಸಾಧೋರ್ಯ ಪ್ರತಿಗೃಹೀಯಾತ್ ತಥೈವಾಸುಧೋತೋ ದ್ವಿಜ ಅಸಾಧುತೋ ದ್ವಿಜ ಗುಣವತ್ಯಲ್ಪದೋಷ ಸ್ಯಾತ್ ನಿರ್ಗುಣೇತು ನಿಮಜ್ಜತಿ. ನೋಡು, ಮೊದಲು ದಾನವನ್ನ ಸ್ವೀಕಾರ ಮಾಡತಕ್ಕಂಥವರ ವಿಷಯವನ್ನ ಹೇಳ್ತೀನಿ ಕೇಳು. ದಾನವನ್ನು ಸ್ವೀಕಾರ ಮಾಡತಕ್ಕಂಥವರು ಮೊದಲು ಸಜ್ಜನರಿಂದ ದಾನವನ್ನು ಸ್ವೀಕಾರ ಮಾಡಬೇಕು. ಈ ದಾನವನ್ನು ಕೊಡತಕ್ಕಂತಹ ವ್ಯಕ್ತಿ ಸಜ್ಜನನಾಗಿರಬೇಕು. ಕೆಲವು ಸಂದರ್ಭದಲ್ಲಿ ದುಷ್ಟರು ಕೊಟ್ಟು ಬಿಡ್ತಾರೆ ಗೊತ್ತಿಲ್ಲದೇನೆ, ಅಂಥದ್ದು ಸ್ವೀಕಾರ ಮಾಡತಕ್ಕಂತಹ ಪ್ರಸಂಗ ಬಂದ್ಬಿಡುತ್ತೆ. ಅವ್ರಿಗೆ ಗೊತ್ತಿರಲ್ಲ, ಅವರಿಗೆ ದುಷ್ಟರು ಅಥವಾ ದುರ್ಮಾರ್ಗಗಳಿಂದ ಸಂಪಾದನೆ ಮಾಡಿರ್ತಾರೆ ಅಂತ ಗೊತ್ತಾಗಲ್ಲ. ಅಂತ ಸಂದರ್ಭದಲ್ಲೂ ಬ್ರಾಹ್ಮಣರು ಕೆಲವರು ದುಷ್ಟರಿಂದ ದುರ್ಜನರಿಂದ ಸ್ವೀಕಾರ ಮಾಡಿಬಿಡುತ್ತಾರೆ. ವಸ್ತುತಸ್ತು ಸಜ್ಜನರಿಂದ ಸ್ವೀಕಾರ ಮಾಡಬೇಕು ದಾನವನ್ನ. ಏನಾಗತ್ತೆ ಅಂತ ಹೇಳಿದ್ರೆ, ಯಾರು ಸಜ್ಜನರಿಂದ ದಾನವನ್ನ ಸ್ವೀಕಾರ ಮಾಡುತ್ತಾರೆ, ಬ್ರಾಹ್ಮಣರಿಗೆ ಮಾತ್ರ ದಾನವನ್ನ ತಗೊಳ್ತಕ್ಕಂತಹ ಅಧಿಕಾರ ಇರೋದು. ಕೊಡೋದು ಯಾರು ಬೇಕನ್ನ ಕೊಡ್ಬೋದು, ಆದರೆ ಪ್ರತಿಗ್ರಹ ಅಂದರೆ ತಗೊಳ್ಳೋದು ಬ್ರಾಹ್ಮಣರು ಮಾತ್ರ. ಬ್ರಾಹ್ಮಣ ದಾನ ಕೊಡಬಹುದು, ಕೊಡಬೇಕು, ತಗೊಳ್ಳಬಹುದು ಅವ. ಇನ್ನು ಉಳಿದ ಕ್ಷತ್ರಿಯ ವೈಶ್ಯ ಶೂದ್ರರಿಗೆ ಬರೀ ದಾನವನ್ನು ಕೊಡುವ ಅಧಿಕಾರನೇ ಹೊರತು ತಗೊಳ್ಳೋ ಅಧಿಕಾರ ಇಲ್ಲ. ದಾನವನ್ನು ತಗೊಳ್ಳೋ ಅಧಿಕಾರ ಬ್ರಾಹ್ಮಣರಿಗೆ ಮಾತ್ರ. ಹಾಗಾಗಿ ಬ್ರಾಹ್ಮಣರು ಈ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಪ್ರತಿಗ್ರಹ ಅವ್ರಿಗೆ ಮಾತ್ರ ಹೇಳಿರೋದ್ರಿಂದ ದಾನವನ್ನು ಸ್ವೀಕಾರ ಮಾಡತಕ್ಕಂತಹ ಬ್ರಾಹ್ಮಣರು ಬಹಳ ಹುಷಾರಾಗಿರಬೇಕು. ಏನಾಗತ್ತೆ ಅಂದ್ರೆ, ಭೀಷ್ಮಾಚಾರ್ಯ ಹೇಳ್ತಾರೆ, ಸಜ್ಜನರಿಂದ ದಾನವನ್ನ ಸ್ವೀಕಾರ ಮಾಡಿದರೆ ಯಾರು ಸ್ವೀಕಾರ ಮಾಡುತ್ತಾರೆ ದಾನವನ್ನ ಅವರಿಗೆ ಸ್ವಲ್ಪ ದೋಷ ಬರುತ್ತಂತೆ. ನೋಡಿ, ದೋಷ ಬರೋದು ಗ್ಯಾರಂಟಿ ದಾನವನ್ನ ಸ್ವೀಕಾರ ಮಾಡಿದ್ರೆ. ಯಾರು ದಾನವನ್ನ ಕೊಡುತ್ತಾರೆ ಅವರ ಪಾಪಗಳು ತಗೊಳ್ಳೋರಿಗೆ ಹೋಗುತ್ತೆ. ದಾನ ಚಿಕ್ಕದಾದಷ್ಟು ಸ್ವಲ್ಪ ಪಾಪ ಬರುತ್ತೆ, ದಾನ ದೊಡ್ಡದಾದಷ್ಟು ಜಾಸ್ತಿ ಪಾಪ ಹೋಗುತ್ತೆ. ಹಾಗಾಗಿ ಕೊಡೋರ ಪಾಪ ತಗೊಳ್ಳೋರಿಗೆ ಹೋಗುತ್ತೆ. ಅದು ಸಜ್ಜನರಾಗಿದ್ದರೆ ಅಕಸ್ಮಾತ್ ಕೊಡೋರು ತಗೊಳ್ತಕ್ಕಂತಹ ಬ್ರಾಹ್ಮಣರಿಗೆ ಸ್ವಲ್ಪ ದೋಷ ಬರುತ್ತೆ. ದುರ್ಜನರಿಂದ ದಾನವನ್ನು ಸ್ವೀಕಾರ ಮಾಡಿಬಿಟ್ಟರೆ ನಿಮಜ್ಜತಿ, ದಾನವನ್ನು ಸ್ವೀಕಾರ ಮಾಡತಕ್ಕಂಥವನು ಪಾಪದಲ್ಲಿ ಮುಳುಗೋಗುತ್ತಾನೆ ಅಂತಾರೆ ಭೀಷ್ಮಾಚಾರ್ಯರು. ಸರ್ವತಾ ದುರ್ಜನರಿಂದ ಬ್ರಾಹ್ಮಣರು ದಾನವನ್ನು ಸ್ವೀಕಾರ ಮಾಡಬಾರದು. ಕೆಲವು ಸಂದರ್ಭಗಳಲ್ಲಿ ಅಕಸ್ಮಾತ್ ಗೊತ್ತಿಲ್ಲದೆ
ತೆಗೆದುಕೊಂಡು ಬಿಟ್ಟರೆ ತುಂಬಾ ಹಾನಿ ಆಗತ್ತೆ ಬ್ರಾಹ್ಮಣರಿಗೆ. ಪಾಪೆ ನಿಮಜ್ಜತಿ, ಮುಳುಗೋಗ್ಬಿಡ್ತಾನೆ. ಆದ್ದರಿಂದ ಬ್ರಾಹ್ಮಣರಾಗಿರ್ತಕ್ಕಂಥವರು ದಾನವನ್ನ ತಗೊಳ್ಳದೇ ಇರೋದು ಒಳ್ಳೆಯದು ಅಂತ ಭೀಷ್ಮಾಚಾರ್ಯರ ಅಭಿಪ್ರಾಯ. ತಗೊಳ್ಳೇಬೇಕು ಅಂತ ನಿಯಮ ಇಲ್ಲ. ಎಲ್ಲೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಂಸಾರ ನಿರ್ವಹಣೆ ಮಾಡಕ್ಕಾಗೋದೇ ಇಲ್ಲ ಅಂದಾಗ ದಾನವನ್ನ ತಗೋಬಹುದು. ಅಥವಾ ದಾನವನ್ನ ತಗೊಂಡವನು ಮತ್ತೆ ಆ ಪಾಪವನ್ನ ಅರಗಿಸ್ಕೊಂಡು ಪುಣ್ಯ ಸಂಪಾದನೆ ಮಾಡತಕ್ಕಂಥ ಶಕ್ತಿ ಇರಬೇಕು ಅವನಿಗೆ. ಈ ಸಂದರ್ಭದಲ್ಲಿ ನಿನಗೆ ಸಪ್ತ ಋಷಿಗಳಿಗೆ ಮತ್ತು ವೃಷಾದರ್ಭಿ ಎನ್ನತಕ್ಕಂತಹ ರಾಜನಿಗೆ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನ ಹೇಳ್ತೀನಿ ಕೇಳು ಅಂತ ಒಂದು ಕಥೆಯನ್ನ ಹೇಳುತ್ತಾರೆ ಭೀಷ್ಮಾಚಾರ್ಯರು. ಪ್ರತಿಗ್ರಹ ಸ್ಥಾರಯತಿ ಪುಷ್ಟಿರ್ವೈ ಪ್ರತಿಗೃಹ್ಣತಾಂ ಮಯಿ ಯದ್ವಿದ್ಯತೆ ವಿತ್ತಂ ತತ್ಸೃಣುತ್ವಂ ತಪೋದನಾಹ. ಆ ರಾಜ ವೃಷಾದರ್ಭಿ ಅಂತ ಅವನ ಹೆಸರು. ಅವನು ಸಪ್ತಋಷಿಗಳಿಗೆ ಒಂದ್ಸಲ ಹೇಳ್ತಾನೆ, ನೋಡಿ, ನೀವು ದಾನ ತಗೊಂಡ್ರೆ ನಮ್ಮ ಸಂಕಟ ಎಲ್ಲ ಪರಿಹಾರ ಆಗತ್ತೆ, ನಮ್ಮ ಪಾಪ ಎಲ್ಲ ಪರಿಹಾರ ಆಗತ್ತೆ. ನೀವೆಲ್ಲ ತಪೋಧನರಾಗಿದ್ದೀರಿ, ನೀವು ದಾನವನ್ನು ತಗೊಂಡ್ರೆ ನಿಮ್ಗೇನು ತೊಂದರೆನೂ ಆಗೋದಿಲ್ಲ. ನೀವು ತಪೋಧನರು, ನಾನು ಈ ದ್ರವ್ಯ ಉಳ್ಳವನು, ನಾನು ನಿಮಗೆ ಕೊಡ್ತೀನಿ. ಅನೇಕ ಕುದುರೆಗಳನ್ನು ಕೊಡ್ತೀನಿ, ಅನೇಕ ಹಸುಗಳನ್ನು ಕೊಡ್ತೀನಿ. ಶೀಘ್ರವಾಗಿ ಹೋಗತಕ್ಕಂತಹ ಹಸುಗಳು, ಒಳ್ಳೆ ಉತ್ಕೃಷ್ಟವಾದ ಬಣ್ಣವುಳ್ಳ ಹಸುಗಳು, ಚೆನ್ನಾಗಿ ಹಾಲನ್ನು ಕೊಡ್ತಕ್ಕಂತಹ ಹಸುಗಳು, ಇವುಗಳನ್ನೆಲ್ಲ ಕೊಡ್ತೀನಿ. ಬೇಕಾದ್ರೆ ಎತ್ತುಗಳನ್ನು ಕೊಡ್ತೀನಿ. ಗೃಷ್ಟಿ ಅಂತ ಒಂದೇ ಬಾರಿ ಹಸು ಹಾಕಿರ್ತಕ್ಕಂತಹ, ಕರು ಹಾಕಿರ್ತಕ್ಕಂತಹ ದಷ್ಟಪುಷ್ಟವಾಗಿರ್ತಕ್ಕಂತಹ ಹಸುಗಳನ್ನು ಕೊಡ್ತೀನಿ. ವರಾನ್ ಗ್ರಾಮಾನ್ ವ್ರೀಹಿಯವಂ ರಸಾಂಶ್ಚ ರತ್ನಂ ಚಾನ್ಯ ದುರ್ಲಭಂ ಕಿಂ ದದಾಮಿ. ಒಳ್ಳೆ ಗ್ರಾಮಗಳನ್ನು ಕೊಡ್ತೀನಿ, ವ್ರೀಹಿ ಭತ್ತವನ್ನು ಕೊಡ್ತೀನಿ, ರಸಭರಿತವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಕೊಡ್ತೀನಿ, ರತ್ನವನ್ನ ಕೊಡ್ತೀನಿ. ಏನು ಬೇಕು ಕೇಳ್ರಿ. ಹಾಗಾಗಿ ಏನು ಬೇಕಾದರೂ ನಾನು ನಿಮಗೆ ದಾನವನ್ನ ಕೊಡ್ತೀನಿ ಅಂತ ಈ ವೃಷಾದರ್ಭಿ ಎನ್ನತಕ್ಕಂತಹ ಈ ರಾಜ ಈ ಸಪ್ತಋಷಿಗಳಿಗೆ ಒಮ್ಮೆ ಕೇಳ್ತಾನೆ. ವಿಶ್ವಾಮಿತ್ರ, ಜಮದಗ್ನಿ, ಗೌತಮ, ಭರದ್ವಾಜ, ವಸಿಷ್ಠ, ಅತ್ರಿ. ಆಗ ಅವರೆಲ್ಲ ಹೇಳುತ್ತಾರೆ, ರಾಜನ್ ಪ್ರತಿಗ್ರಹೋ ರಾಜ್ಞೋ ಮಧ್ವಾ ಸ್ವಾದೋ ವಿಶೋಪಮಃ ತಜ್ಜಾನಮಾನಃ ಕಸ್ಮಾತ್ ತ್ವಂ ಕುರುಷೇ ನ ಪ್ರಲೋಭನಂ. ಸಪ್ತಋಷಿಗಳು ಹೇಳುತ್ತಾರೆ, ಎಷ್ಟು ದೊಡ್ಡ ಮಹಾನುಭಾವರು ಸಪ್ತಋಷಿಗಳು, ಸಾಮಾನ್ಯ ಅಲ್ಲ ಅವರು. ಒಂದೊಂದು ಮನ್ವಂತರದಲ್ಲೂ ಕೂಡ 7 ಋಷಿಗಳು ಸಪ್ತಋಷಿಗಳು ಅಂತ ಕರೀತಾರೆ. ಋಷಿಗಳು ಬೇಕಾದಷ್ಟು ಜನ ಇದ್ರೂ ಕೂಡ ಆ 7 ಜನ ಋಷಿಗಳು ಆ ಕಲ್ಪದಲ್ಲಿ ಅವರು ಪೂಜ್ಯರಾಗಿರ್ತಾರೆ, ಪೂಜೆಗೆ ಅರ್ಹರಾಗಿರ್ತಾರೆ. ಇವರಿಗೆ ಸಪ್ತಋಷಿಗಳು ಅಂತ ಕರೀತಾರೆ. ಇವರನ್ನೇ ನಾವಿವತ್ತು ಋಷಿ ಪಂಚಮಿಯಲ್ಲಿ ಪೂಜೆ ಮಾಡೋದು ಮತ್ತು ಉಪಕರ್ಮದಲ್ಲೂ ಪೂಜೆ ಮಾಡೋದು ಇವರನ್ನೇ. ಈಗ ಕಶ್ಯಪೋತ್ರಿ, ಭರದ್ವಾಜೋ, ವಿಶ್ವಾಮಿತ್ರೋಚ, ಗೌತಮ, ಜಮದಗ್ನಿ, ವಸಿಷ್ಠ, ಈ 7 ಜನ, ಅರುಂಧತಿ ಸೇರಿ 8 ಜನ ಈ ಕಲ್ಪಕ್ಕೆ ವೈವಸ್ವತ ಮನ್ವಂತರದಲ್ಲೇನೆ ಇವರು ಸಪ್ತಋಷಿಗಳು. ಮುಂದಿನ ಮನ್ವಂತರದಲ್ಲಿ ಮುಂದೆ ಸಪ್ತಋಷಿಗಳು ಬರ್ತಾರೆ. ಎಂತಹ ದೊಡ್ಡ ಜ್ಞಾನಿಗಳು ಸಪ್ತಋಷಿಗಳು ಅಂದರೆ ಅವರಿಗೆ ಇಷ್ಟು ಲಕ್ಷಣಗಳಿರಬೇಕು, ವೇದ ಪ್ರಾವೀಣ್ಯತೆ ಇರಬೇಕು, ಅಪರೋಕ್ಷ ಜ್ಞಾನಿಗಳಾಗಿರ್ಬೇಕು, ಮಂತ್ರದ್ರಷ್ಟರಾಗಿರ್ಬೇಕು, ಶಾಪಾನುಗ್ರಹ ಶಕ್ತರಾಗಿರ್ಬೇಕು, ಗೋತ್ರ ಪ್ರವರ್ತಕರಾಗಿರ್ಬೇಕು, ಯಾವುದು ಸಾಧು, ಯಾವುದು ಅಸಾಧು, ಯಾವುದು ವಿಹಿತ, ಯಾವುದು ಅವಿಹಿತ ಅಂತ ತೀರ್ಮಾನ ಮಾಡುವ ಶಕ್ತಿ ಇರಬೇಕು. ಆಚಾರ್ಯರು ವಿಷ್ಣು ತತ್ವನಿರ್ಣಯದಲ್ಲಿ ಬರೀತಾರೆ, ವಿಂಶಲ್ಲಕ್ಷಣ ಅನ್ಯೂನ್ಯ, 20 ಸಲ್ಲಕ್ಷಣ ಇರಬೇಕು ಅವರಿಗೆ. ಇಂತಹವರು ಮಹರ್ಷಿಗಳು. ಇವರು ಸಪ್ತರ್ಷಿಗಳು. ಇವರು 7 ಜನ. ಇವ್ರ ಹತ್ರ ಬಂದು ಆ ರಾಜ ಕೇಳ್ತಾನೆ, ನಿಮ್ಗೆ ಏನು ಬೇಕಾದರೂ ಕೊಡ್ತೀನಿ, ಒಳ್ಳೆ ಗ್ರಾಮಗಳು ಕೊಡ್ತೀನಿ, ಒಳ್ಳೆ ರತ್ನಗಳು ಕೊಡ್ತೀನಿ, ಕುದುರೆ ಕೊಡ್ತೀನಿ, ಆನೆ ಕೊಡ್ತೀನಿ, ಎತ್ತುಗಳು ಕೊಡ್ತೀನಿ, ಏನು ಬೇಕು ಹೇಳ್ರಿ ಅಂತ
ಕೇಳುತ್ತಾನೆ. ಆಗ ಸಪ್ತಋಷಿಗಳು ಹೇಳುತ್ತಾರೆ, ರಾಜನ್ ಪ್ರತಿಗ್ರಹೋ ರಾಜ್ಞೋ ಮಧ್ವಾಸ್ವಾದೋ ವಿಶೋಪಮಃ ತಜ್ಜಾನಮಾನಃ ಕಸ್ಮಾತ್ ತ್ವಂ ಪುರುಷೇ ನ ಪ್ರಲೋಭನಂ. ನೋಡಿ, ತಗೊಳ್ಳೋರು ಸಪ್ತಋಷಿಗಳು, ಎಷ್ಟು ತಪಸ್ವಿಗಳು, ಶಾಪಾನುಗ್ರಹ ಶಕ್ತರು ವಸಿಷ್ಠಾದಿ ಋಷಿಗಳು. ಅವರು ಹೇಳುತ್ತಾರೆ, ರಾಜನ್, ಈ ದಾನಗಳಿದೆಯಲ್ಲ, ಇದು ಮೇಲ್ನೋಟಕ್ಕೆ ಮಧ್ವಾಸ್ವಾದೋ ವಿಶೋಪಮಃ, ಆಸ್ವಾದನೆ ಮಾಡಕ್ಕೆ ಒಳ್ಳೆ ಜೇನುತುಪ್ಪ ಇದ್ದಂಗಿರುತ್ತೆ, ತಗೊಳ್ಳೋವಾಗ ಬಹಳ ಚೆನ್ನಾಗಿರುತ್ತೆ. ಅದರ ಪರಿಣಾಮ ವಿಷದಂತೆ ಇರುತ್ತೆ. ವಿಶೋಪಮಃ, ವಿಷ ಸದೃಶಃ. ನೋಡಕ್ಕೆ ಚೆನ್ನಾಗಿರುತ್ತೆ, ತಗೊಳ್ಳಕ್ಕೆ ಚೆನ್ನಾಗಿರುತ್ತೆ, ಉಪಯೋಗಕ್ಕೂ ಬರುತ್ತೆ. ಆದರೆ ಅದು ಅಂತತೋಗತ್ವ, ಅದು ವಿಷಪ್ರಾಯ ಆಗತ್ತೆ. ಗೊತ್ತಿದೆ ನಿನಗೆ, ಯಾಕೆ ನಮ್ಮನ್ನ ತಗೋ ಅಂತ ಪ್ರಲೋಭನೆ ಮಾಡ್ತಾ ಇದೀಯಾ? ಅವ್ರು ಹೇಳ್ತಾರೆ, ರಾಜರು ನೀನು ಅಹ್ನಾಪೀಹ ತಪೋಜಾತು ಬ್ರಾಹ್ಮಣಸ್ಯೋಪಜಾಯತೆ. ಬ್ರಾಹ್ಮಣರಿಗೆ ತಪಸ್ಸು ಬಹಳ ಬೇಗ ಹೊಟ್ಟೋಗುತ್ತಂತೆ. ಅದರಲ್ಲೂ ರಾಜ ಪ್ರತಿಗ್ರಹ ಇದೆಯಲ್ಲ, ರಾಜರಿಂದ ಸ್ವೀಕಾರ ಮಾಡತಕ್ಕಂಥದ್ದು ನಮ್ಮ ತಪಸ್ಸನ್ನ ತುಂಬಾ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಅದು ದಾವಾಗ್ನಿಯಂತೆ. ದಾವೈವ ನಿರ್ದಾಹ ಪ್ರಾಪ್ತೋ ರಾಜ ಪ್ರತಿಗ್ರಹ. ಈ ರಾಜರುಗಳು ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಇದು ನಮ್ಮನ್ನ, ಅದರಲ್ಲೂ ಬ್ರಾಹ್ಮಣರ ತಪಸ್ಸನ್ನ ಹಾಳು ಮಾಡಿಬಿಡುತ್ತೆ. ನಿನ್ಗೂ ನಿನಗ ದಾನಕ್ಕೂ ಕ್ಷೇಮ ಆಗಲಿ, ನಮಗೆ ಬೇಡ ಅಂತಾರೆ ಸಪ್ತರ್ಷಿಗಳು. ಬೇರೆ ಯಾರು ಅಪೇಕ್ಷೆ ಪಡ್ತಾರೋ, ಕುಶಲಂ ಸಹದಾನೇನ ರಾಜನಸ್ತು ಸದಾ ತವ ಅರ್ತಿಭ್ಯೋ ದೀಯತಾಂ ಸರ್ವಂ ಇತ್ಯುಕ್ವಾತೆ ತಥೋ ಯಯುಹು. ಬೇರೆ ಯಾರಿಗೆ ಬೇಕಾದ್ರೆ ಕೊಡು, ಅದನ್ನು ಅಪೇಕ್ಷೆ ಪಡೋರಿಗೆ ನಾವು ಸ್ವೀಕಾರ ಮಾಡೋದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಗ್ರಾಮಗಳನ್ನ, ತುರಗಗಳನ್ನ, ಗಜಗಳನ್ನ, ರತ್ನಗಳನ್ನ ನಮಗೆ ಬೇಡ ಅಂತ ಹೇಳಿ ಸಪ್ತಋಷಿಗಳು ಹೊರಟೋಗ್ತಾರಂತ. ಆಮೇಲೆ ಏನು ಮಾಡ್ದ ಈ ರಾಜ? ಮಂತ್ರಿಗಳ ಕೈಯಲ್ಲಿ ಹಣ್ಣುಗಳನ್ನ ಕಳಿಸ್ದ. ತತಃ ಪ್ರಚೋದಿತ ರಾಜ್ಞಾ ವನಂ ಗತ್ವಸ್ಯ ಮಂತ್ರಿಣಃ ಪ್ರಚೀಯೋದುಂಬರಾಣಿ ಸ್ಮ ದಾನಂ ದಾತುಂ ಪ್ರಚಕ್ರಮುಹು. ಇವ ಏನು ಮಾಡಿದ್ರು ಅಂದ್ರೆ, ಹಣ್ಣುಗಳನ್ನ ತಗೊಂಡು ಹೋಗಿ, ಅವ್ರಿಗೆ ತುಂಬಾ ಹಸಿವಾಗಿರ್ತಾ ಇತ್ತು ಒಂದು ಸಂದರ್ಭದಲ್ಲಿ ಆ ಸಪ್ತಋಷಿಗಳಿಗೆ. ಈ ಹಣ್ಣನ್ನ ತಿಂದು ಸ್ವೀಕಾರ ಮಾಡಲಿ ಅಂತ ರಾಜ ಏನು ಮಾಡ್ದ ಅಂದ್ರೆ, ಒಂದಷ್ಟು ಹಣ್ಣುಗಳು ಕಳಿಸ್ದ. ಇವನೇನು ಮಾಡ್ಬಿಟ್ಟಿಯಾನೆ ಅದರೊಳಗೆ ಅಂದ್ರೆ, ಆ ಹಣ್ಣಿನ ಒಳಗಡೆ ಬಂಗಾರವನ್ನ ಇಟ್ಬಿಟ್ಟಿದ್ದಾನೆ. ಹೇಮಗರ್ಭಾಣ್ಯುಪಾಹರನ್ ಔದುಂಬರಾಣಿ ತನ್ಯಾನ್. ಆ ಹಣ್ಣಿನ ಒಳಗಡೆ ಬಂಗಾರವನ್ನ ಅಡಗಿಸಿಟ್ಟುಬಿಟ್ಟು, ಈ ರೀತಿಯಾದಾಗಲೂ ಕೂಡ ದಾನವನ್ನ ತಗೊಳ್ಳಿ ಬ್ರಾಹ್ಮಣರು ಸಪ್ತಋಷಿಗಳು ಅಂತ ಹೇಳಿ, ಮೇಲೆ ಹಣ್ಣಿರಬೇಕು, ಒಳಗಡೆ ಬಂಗಾರ ಇರಬೇಕು. ಆ ಹಣ್ಣಿನ ಒಳಗಡೆ ಆ ಬಂಗಾರವನ್ನ ಇಟ್ಟುಬಿಟ್ಟು ಮಂತ್ರಿಗಳು ಕೊಟ್ಟರು, ಕೊಡಕ್ ಹೋದ್ರು. ಆಗ ಆ ಋಷಿಗಳು ನೋಡಿದ್ರು, ಆ ಹಣ್ಣುಗಳನ್ನ ಎಲ್ಲಿ ಕೊಡಿ ಅಂತ ಕೇಳಿದ್ರು ಅವರು ಮಂತ್ರಿಗಳು. ದಾನ ತಗೊಳಕ್ಕಿಂತ ಮುಂಚೆ ರಾಜ ಕೊಡು ಅಂತ ಹೇಳಿದಾನೆ, ಈ ಹಣ್ಣುಗಳನ್ನ ನೀವು ಸ್ವೀಕಾರ ಮಾಡಬೇಕು ಅಂದಾಗ ಎಲ್ಲಿ ಹಣ್ಣು ಕೊಡಿ ಅಂದ್ರು. ಆ ಹಣ್ಣನ್ನ ಹಿಂಗೆ ಹಿಡ್ಕೊಂಡು ನೋಡಿದ್ರು ಅವರು ವಸಿಷ್ಠಾದಿ ಋಷಿಗಳು. ಅದು ಭಾರ ಆಯಿತು ಹಣ್ಣದು. ಆಗಲೇ ಅವ್ರಿಗೆ ಡೌಟ್ ಬಂತು. ಗುರುಣೀತಿ ವಿದಿತ್ವಾತ್ವಾ ನಗ್ರಾಹಣ್ಯತ್ರಿರಬ್ರವೀತ್. ಅತ್ರಿ ಋಷಿಗಳು ಹೇಳಿದ್ರಂತೆ, ನೋಡಿ ಮಂತ್ರಿಗಳೇ, ಈ ಹಣ್ಣು ಇಷ್ಟೊಂದು ಭಾರ ಇರೋದಿಲ್ಲ, ಇದು ತುಂಬಾ ಭಾರವಾಗಿದೆ ಇದು. ಅವ್ರು ಹೇಳ್ತಾರೆ, ಹೈಮಾನೀಮಾನಿ ಜಾನೀಮಃ ಪ್ರತಿಬುದ್ಧಾಃ ಸ್ಮ ಜಾಗ್ರಮಃ. ಇದರೊಳಗಡೆ ನೀವು ಏನೋ ಇಟ್ಟಿದ್ದೀರಾ ಅಂತ ಹೇಳ್ತಾರೆ ಅವರು ಅತ್ರಿ ಋಷಿಗಳು. ಇದರೊಳಗೆ ನೀವು ಬಹುಶಃ ಬಂಗಾರ ಇಟ್ಟಿರಬೇಕು, ನಾವು ಸ್ವೀಕಾರ ಮಾಡೋದಿಲ್ಲ ಅಂತಾರೋ. ನಮಗೆ ದಾನ ಬೇಡ, ನಾವು ಜ್ಞಾನ ಶೂನ್ಯರಾಗೋದು ಬೇಡ, ಮಂದಬುದ್ಧಿಗಳಾಗೋದು ಬೇಡ.
ಈ ಹಣ್ಣುಗಳು ಬಂಗಾರದಿಂದ ಕೂಡಿದೆ ಅಂತ ನಮಗೆ ಗೊತ್ತು, ನಾವು ಎಚ್ಚರವಾಗಿದ್ದೀವಿ, ಹಂಗೆಲ್ಲ ತಗೊಳ್ಳೋದಿಲ್ಲ, ಅದರಿಂದ ಈ ಹಣ್ಣು ತಗೊಂಬೋದಿಲ್ಲ ಅಂದ್ಬಿಟ್ರು. ಇಹ ಹೇತದುಪಾದತ್ತಂ ಪ್ರೇತ್ಯ ಸ್ಯಾತ್ ಕಟುಕೋದಯಂ. ಅವ್ರು ಹೇಳ್ತಾರೆ, ಇಲ್ಲೇನೋ ಬಹಳ ಚೆನ್ನಾಗಿರುತ್ತೆ ಇದನ್ನು ತಗೊಳ್ಳುವಾಗ, ಆದರೆ ನಮಗೆ ಮುಂದೆ ಬಹಳ ದುಃಖವನ್ನ ಪಡಬೇಕಾಗತ್ತೆ ನಾವು ದಾನವನ್ನ ತಗೊಂಡಿದ್ದಕ್ಕೆ. ಯಾಕೆಂದ್ರೆ ದಾನ ತಗೊಂಡ್ರೆ ಪಾಪ ಬರುತ್ತೆ, ಪಾಪಕ್ಕೆ ನರಕಕ್ಕೆ ಹೋಗ್ಬೇಕು. ಆ ಪಾಪವನ್ನ ಕಳ್ಕೊಂಬೋ ಶಕ್ತಿ ಇರಬೇಕು ಬ್ರಾಹ್ಮಣರಿಗೆ, ಆಗ ಅವನು ಬದುಕುತ್ತಾನೆ. ಇಲ್ಲೇ ಇದ್ರೆ ಮುಂದೆ ಬಹಳ ದುಃಖ ಆಗತ್ತೆ, ನಾವು ಸ್ವೀಕಾರ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಸಪ್ತ ಋಷಿಗಳು ಹೇಳ್ತಾರೆ ದಾನ ಯಾಕೆ ತಗೋಬಾರದು ಅಂತ. ಶತೇನ ನಿಷ್ಕಂ ಗಣಿತಂ ಸಹಸ್ರೇಣ ಚ ಸಂಹಿತಂ ಯಥಾ ಬಹು ಪ್ರತೀಚ್ಛನ್ ಹಿ ಪಾಪಿಷ್ಟಾಂ ಲವತೆ ಗತಿಂ. ಅವ್ರು ಹೇಳ್ತಾರೆ 100, 10, 100, 1000 ಇದೆಲ್ಲ ದಾನಗಳು ಕೊಡ್ತಾರೆ ಲೋಕದಲ್ಲಿ. ಹೆಚ್ಚು ಹೆಚ್ಚು ಯಾರು ಸ್ವೀಕಾರ ಮಾಡ್ತಾರೆ ಅವರು ಹೆಚ್ಚು ಹೆಚ್ಚು ಪಾಪವನ್ನ ಗಳಿಸಬೇಕಾಗತ್ತೆ. ಆಮೇಲೆ ಆ ಪಾಪಕ್ಕೆ ಕೆಟ್ಟ ಗತಿಯನ್ನ, ನರಕಾದಿ ಉಪದ್ರವಗಳನ್ನ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಪ್ರತಿಗ್ರಹ ಅಂತಕ್ಕಂಥದ್ದು ಸರ್ವತಾ ನಿಷಿದ್ಧ, ಅದು ಮಾಡಬಾರದು. ಯಾಕೆ ಅಂದ್ರೆ ಯತ್ ಪೃಥಿವ್ಯಾಂ ವ್ರೀಹಿಯವಂ ಹಿರಣ್ಯಂ ಪಶವಸ್ತ್ರಿಯ ಸರ್ವಾಂ ತನ್ನಾಲಮೇಕಸ್ಯ ತಸ್ಮಾತ್ ವಿದ್ವಾನ್ ಶಮಂ ವ್ರಜೇತ್. ಭೂಮಿಯಲ್ಲಿ ಇರ್ತಕ್ಕಂತಹ ಬಂಗಾರ ಎಲ್ಲ ಕೊಟ್ಟರೂ ಕೂಡ, ಪಶುಗಳನ್ನ ಕೊಟ್ಟರೂ ಕೂಡ, ಭೋಗ ವಸ್ತುಗಳನ್ನ ಕೊಟ್ಟರೂ ಕೂಡ ಅದು ತೃಪ್ತಿ ಆಗೋದಿಲ್ವಂತೆ. ಹಾಗಾಗಿ ಇಷ್ಟು ಸಾಕು ಇಷ್ಟು ಸಾಕು ಅಂತ ಅಲಂಬುದ್ಧಿ ಬರೋದೇ ಇಲ್ಲ, ಅದು ತಗೋತಾನೇ ಇರಬೇಕಾಗತ್ತೆ. ಆದ್ದರಿಂದ ವಿದ್ವಾನ್ ಶಮಂ ವ್ರಜೇತ್. ವಿದ್ವಾಂಸನಾಗಿರ್ತಕ್ಕಂಥವನು ಪದಾರ್ಥನ ಮೇಲೆ ಆಸೆಯನ್ನ ಬಿಟ್ಟು ಭಗವಂತನಲ್ಲಿ ಮನಸ್ಸನ್ನ ಇಡಬೇಕು, ವೈರಾಗ್ಯವನ್ನ ಹೊಂದಬೇಕು ಅಂತ ಕಶ್ಯಪ ಋಷಿಗಳು ಹೇಳ್ತಾರೆ. ಭರದ್ವಾಜ ಋಷಿಗಳು ಹೇಳುತ್ತಾರೆ ಉತ್ಪನ್ನಸ್ಯ ರುರೋಶೃಂಗಂ ವರ್ಧಮಾನಸ್ಯ ವರ್ತತೆ. ರುರು ಅಂತ ಒಂದು ಪ್ರಾಣಿ, ಆ ಪ್ರಾಣಿ ಹುಟ್ಟಿದ ಮೇಲೆ ಅದು ಅದಕ್ಕೆ ಕೊಂಬಿರುತ್ತಂತೆ, ಅದು ಆ ಕೊಂಬು ಬೆಳೀತಾ 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 ಹೋಗುತ್ತಂತೆ. ಅದು ಹಾಗೇನೆ ಪ್ರಾರ್ಥನಾ ಪುರುಷಸ್ಯೇವ ತಸ್ಯ ಮಾತ್ರಾನ ವಿದ್ಯತೆ. ಈ ಮನುಷ್ಯನ ಆಸೆನೂ ಕೂಡ ಆ ರುರು ಅನ್ನತಕ್ಕಂತಹ ಪ್ರಾಣಿಯ ಕೊಂಬು ಹೇಗೆ ಬೆಳೆಯುತ್ತೋ ಹಾಗೆ ಬೆಳೀತಾ ಹೋಗುತ್ತೆ. ಇದಕ್ಕೆ ಆಸೆನೇ ಇಲ್ಲ, ಅಥವಾ ಇದಕ್ಕೆ ತೃಪ್ತಿನೇ ಇಲ್ಲ, ಇದಕ್ಕೆ ಒಂದು ನಿಯಮನೇ ಇಲ್ಲ. ಹಾಗಾಗಿ ಯಾರೂ ಕೂಡ ದಾನವನ್ನು ಸ್ವೀಕಾರ ಮಾಡಬಾರದು ಅಂತ ಭರದ್ವಾಜ ಋಷಿಗಳು ಹೇಳುತ್ತಾರೆ. ನತಲ್ಲೋಕೆ ದ್ರವ್ಯಮಸ್ತಿ ಯಲ್ಲೋಕಂ ಪ್ರತಿಪೂರಯೇ. ಸಮುದ್ರ ಕಲ್ಪ ಪುರುಷ ನ ಕದಾಚನ ಪೂರ್ಯತೆ. ಈ ಸಮುದ್ರ ಇದೆಯಲ್ಲ ಯಾವತ್ತೂ ತುಂಬೋದೇ ಇಲ್ಲ, ಅದು ಸಮುದ್ರ ತುಂಬೋಯ್ತು ಅಂತ ಇಲ್ವೇ ಇಲ್ಲ. ಎಷ್ಟು ನದಿ ನೀರು ಬಂದರೂ ತಗೋತಾ ಇರುತ್ತೆ. ಹಂಗೆ ಮನುಷ್ಯನೂ ಕೂಡ ತೃಪ್ತಿ ಬರೋದೇ ಇಲ್ಲ, ಅವನಿಗೆ ಬಂದದ್ದೆಲ್ಲ ತಗೋತಾ ಇರ್ತಾನೆ. ಆದ್ದರಿಂದ ಈ ವಿಷಯದಲ್ಲಿ ನಾವು ವೈರಾಗ್ಯವನ್ನು ಹೊಂದಬೇಕು ಅಂತ ಗೌತಮ ಋಷಿಗಳು ಹೇಳ್ತಾರೆ. ಕಾಮಂ ಕಾಮಯಮಾನಸ್ಯ ಯದಾ ಕಾಮಃ ಸಮದ್ಯತೆ ಅತೈನಂ ಅಪರಃ ಕಾಮ ತೃಷ್ಣಾ ವಿದ್ಯತಿ ಬಾಣವತ್. ನೋಡಿ, ವಿಷಯ ಪದಾರ್ಥಗಳನ್ನ ಅಪೇಕ್ಷೆ ಪಡ್ತಕ್ಕಂತಹ ಮನುಷ್ಯನಿಗೆ ಒಂದು ಏನಾದರೂ ಪೂರ್ತಿ ಆದ್ರೆ ಇನ್ನೊಂದು ಪದಾರ್ಥ ಬೇಕು ಅನ್ನತ್ತೆ. ಅದು ಬಾಣದಂತೆ ಅವನ ಮನಸ್ಸಿನಲ್ಲಿ ನಾಟಿ ಬಿಟ್ಟಿರುತ್ತೆ. ಈ ಪದಾರ್ಥ ಬಂದ್ರೆ ಇನ್ನೊಂದು ಪದಾರ್ಥ ಇಲ್ವಲ್ಲ ಅಂತ ಬರುತ್ತೆ. ತಸ್ಮಾತ್ ಅವನ ಮನಸ್ಸನ್ನ ಭಗವಂತನಿಂದ ದೂರ ಮಾಡುತ್ತೆ. ಹಾಗಾಗಿ ಅದನ್ನು ಸ್ವೀಕಾರ ಮಾಡಬಾರದು ಅಂತ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ. ಪ್ರತಿಗ್ರಹೇ ಸಂಯಮೋ ವೈ ತಪೋ ಧಾರಯತೆ ಧ್ರುವಂ ತದ್ದನಂ ಬ್ರಾಹ್ಮಣಸ್ಯೇಹ ಲುಭ್ಯಮಾನಸ್ಯ ವಿಸ್ರವೇತ್. ಪ್ರತಿಗ್ರಹೇ ಸಂಯಮೋ ವೈ ತಪೋ ಧಾರಯತೆ ಧ್ರುವಂ. ಜಮದಗ್ನಿ ಋಷಿಗಳು ಹೇಳ್ತಾರೆ, ಯಾವ ಬ್ರಾಹ್ಮಣ ಪ್ರತಿಗ್ರಹವನ್ನ ಮಾಡೋದೇ ಇಲ್ಲ, ಅಂದ್ರೆ ದಾನವನ್ನು ಸ್ವೀಕಾರ ಮಾಡೋದೇ ಇಲ್ಲ, ಅವನ ತಪಸ್ಸು ಹಂಗೆ ಉಳ್ಕೊಂಡಿರುತ್ತೆ. ತದ್ದನಂ ಬ್ರಾಹ್ಮಣಸ್ಯೇಹ ಲುಭ್ಯಮಾನಸ್ಯ ವಿಸ್ರವೇ. ನೋಡಿ, ಈ ತಪಸ್ಸು ಬ್ರಾಹ್ಮಣರಿಗೆ ಧನ. ಅದು ತದ್ದನಂ ಬ್ರಾಹ್ಮಣಸ್ಯೇಹ. ಬ್ರಾಹ್ಮಣರಿಗೆ ಧನ ಅಂದ್ರೆ ಈ ದುಡ್ಡಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲ ಬಡವರು ಬಡವರು ಓದ್ತಾ ಇದ್ದಿದ್ದು. ಯಾಕೆ ಅಂದ್ರೆ ಅವರಿಗೆ ಈ ಧನ ಇರ್ತಾನೆ ಇರ್ಲಿಲ್ಲ. ಆದರೆ ಅವರೆಲ್ಲ ತಪೋಧನರಾಗಿದ್ರು, ತಪಸ್ಸು ಉಳಿಸ್ಕೊಂಡ್ಬಿಡೋರು.
ಆದ್ದರಿಂದ ಈ ಧನ ಬಂದರೆ ತಪೋಧನ ಹೋಗುತ್ತೆ, ತಪ ಉಳಿಸ್ಕೊಂಡ್ರೆ ಈ ಲೌಕಿಕ ಧನ ಬರೋದಿಲ್ಲ. ಅವ್ರು ಹೇಳ್ತಾರೆ ಜಮದಗ್ನಿ ಋಷಿಗಳು, ತತ್ತನಂ ಬ್ರಾಹ್ಮಣಸ್ಯೇಹ ಲುಭ್ಯಮಾನಸ್ಯ ವಿಸ್ರವೇ. ಬ್ರಾಹ್ಮಣನಿಗೆ ಬೇಕಾಗಿರ್ತಕ್ಕಂಥದ್ದು ತಪೋಧನ, ತಪಸ್ಸೇ ಅವರಿಗೆ ಧನ, ತಪೋ ಸಂಪತ್ತು ಅವರಿಗೆ ತಪೋನಿಧಿ. ಆದರೆ ಯಾವ ಬ್ರಾಹ್ಮಣನು ಹೆಚ್ಚು ಹೆಚ್ಚು ಧನವನ್ನ, ಹೆಚ್ಚು ಹೆಚ್ಚು ಪದಾರ್ಥವನ್ನ ಪ್ರತಿಗ್ರಹ ಮಾಡ್ತಾನೆ, ಅವನಿಗೆ ತಪಸ್ಸು ಅನ್ನತಕ್ಕಂತಹ ಧನ ವಿಸ್ರವೇ, ಸೋರ್ ಹೋಗುತ್ತೆ ಅವರಿಗೆ. ಹಾಗಾಗಿ ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇಮ ಭೂಯ ಸೇವಾಪಿ ವರ್ತತೆ. ಭಾಗವತದಲ್ಲೂ ಇದೆ ಈ ಶ್ಲೋಕ, ಏಕಾದಶ ಸ್ಕಂದದಲ್ಲಿ. ಈ ಪದಾರ್ಥಗಳ ಆಸೆ ಅಂತಕ್ಕಂಥದ್ದು ಎಂಥದ್ದು ಅಂತ ಹೇಳಿದ್ರೆ, ಅದು ಭೋಗ ಮಾಡೋದ್ರಿಂದ ಹೋಗಲ್ವಂತೆ. ಈಗೇನೋ ಒಂದು ಪದಾರ್ಥ ತಿನ್ಬೇಕು ಅಂತ ಆಸೆ ಬಂತು, ಮಾಡ್ಕೊಂಡು ತಿಂದ್ವಿ, ಅದು ಹೋಗೋದಿಲ್ವಂತೆ. ಅದು ಒಂದ್ಸಲ ತಿಂದ ಮೇಲೆ ಆಗೋಯ್ತು ಅಂತೇನಿಲ್ಲ, ಮತ್ತೆ ಮತ್ತೆ ಬರ್ತಾ ಇರುತ್ತಂತೆ ಅದು. ಉದಾಹರಣೆ ಕೊಡ್ತಾರೆ ಅವರು, ಹವಿಷಾ ಕೃಷ್ಣವರ್ತ್ಮೇಮ ಭೂಯ ಸೇವಾಭಿವರ್ತತೆ. ಆಹುತಿ ಹಾಕ್ತಾ ಇದ್ರೆ ಹೇಗೆ ಅಗ್ನಿ ಜೋರಾಗಿ ಉರಿತಾ ಇರುತ್ತೆ, ನಾವೆಲ್ಲಿ ತನಕ ತುಪ್ಪದ ಆಹುತಿಯನ್ನ ಅಗ್ನಿಗೆ ಹಾಕ್ತಾ ಇರ್ತೀವೋ ಅಗ್ನಿ ಉರಿತಾ ಇರುತ್ತೆ. ಅಗ್ನಿಯನ್ನ ಆರಿಸ್ಬೇಕು ಅಂತೇನಾದ್ರೂ ಇದ್ರೆ ಆಹುತಿಯನ್ನ ಬಿಟ್ಬಿಡ್ಬೇಕು. ಹವಿಸ್ಸನ್ನ ಹಾಕೋದು ಬಿಟ್ಟುಬಿಟ್ರೆ ಆ ಅಗ್ನಿ ಆರೋಗುತ್ತೆ. ನಾನು ಆರಿಸ್ತೀನಿ ಅಂತ ತುಪ್ಪ ಹಾಕ್ತಾನೆ ಇದ್ರೆ ಅದು ಉರಿತಾನೆ ಇರುತ್ತೆ. ಹಾಗೆ ಈ ಆಸೆ ಅಂತಕ್ಕಂತಹ ಅಗ್ನಿ ನಾವು ಪದಾರ್ಥವನ್ನ ಕೊಡ್ತಾ ಇದ್ರೆ ಅದು ಉರಿತಾನೆ ಇರುತ್ತೆ, ಬೇಕು ಬೇಕು ಅನ್ನತ್ತೆ. ಪದಾರ್ಥವನ್ನ ಕೊಡೋದು ಬಿಟ್ಟುಬಿಟ್ರೆ ಆಸೆ ಆರೋಗತ್ತೆ ಅಂತ ಅತ್ರಿ ಋಷಿಗಳು ಹೇಳ್ತಾರೆ. ಅರುಂಧತಿ ದೇವಿ ಹೇಳ್ತಾಳೆ, ಧರ್ಮಾರ್ಥಂ ಸಂಚಯೋ ಯೋ ವೈ ದ್ರವ್ಯಾಣಾಂ ಪಕ್ಷ್ಯ ಸಮ್ಮತಃ ತಪಸ್ಸಂಚಯ ಏವೇಹ ವಿಶಿಷ್ಟೋ ದ್ರವ್ಯ ಸಂಚಯಾತ್. ನೋಡಿ, ದ್ರವ್ಯ ಸಂಚಯ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಲೋಕದಲ್ಲಿ. ಆದರೆ ತಪಸ್ಸಂಚಯ ಏವೇಹ ವಿಶಿಷ್ಟೋ ದ್ರವ್ಯ ಸಂಚಯಾತ್. ಹಣವನ್ನ ಸಂಗ್ರಹ ಮಾಡೋದಕ್ಕಿಂತ ಈ ತಪಸ್ಸನ್ನ ಸಂಚಯ ಅಂದ್ರೆ ಕೂಡಿ ಇಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಅರುಂಧತಿ ದೇವಿ ಹೇಳ್ತಾಳೆ. ಹೀಗೆ ಸಪ್ತ ಋಷಿಗಳೂ ಕೂಡ ದಾನದ ಬಗ್ಗೆ ಹೇಳ್ತಾರೆ, ಪ್ರತಿಗ್ರಹದ ಬಗ್ಗೆ ಹೇಳ್ತಾರೆ. ಹಾಗಾಗಿ ಕುಶಲಂ ಸಹದಾನಾಯ ಯಸ್ಮೈ ಯಸ್ಯ ಪ್ರಜಾ ಇಮಾಹ ಫಲಾನ್ಯುಪದಿಯುಕ್ತಾನಿ ಯಗೇವಂ ನ ಪ್ರಯಚ್ಛಸಿ. ಆ ಹಣ್ಣುಗಳ ಒಳಗಡೆ ಬಂಗಾರವನ್ನ ತುರುಕಿ ಈ ನೆಪದಿಂದಲಾದರೂ ಬ್ರಾಹ್ಮಣರು ಬಂಗಾರವನ್ನ ಸ್ವೀಕಾರ ಮಾಡಲಿ ಅಂತ ಗುಟ್ಟಾಗಿ ಕೊಟ್ಟದ್ದನ್ನು ಕೂಡ ಅದನ್ನು ನೋಡಿ ಅದು ಭಾರ ಆಗಿದೆ ಅಂತ ತಿಳ್ಕೊಂಡು ಇದರೊಳಗೆ ದ್ರವ್ಯ ಇದೆ, ಬಂಗಾರ ಇದೆ, ಅದನ್ನು ನಾವು ಸ್ವೀಕಾರ ಮಾಡಬಾರದು, ನಮ್ಮ ತಪಸ್ಸು ಹಾಳಾಗತ್ತೆ ಅಂತಕ್ಕಂತಹ ದೃಷ್ಟಿಯಿಂದ ಆ ಹಣ್ಣನ್ನೇ ತಿರಸ್ಕಾರ ಮಾಡಿ ಸಪ್ತ ಋಷಿಗಳೆಲ್ಲ ಬೇರೆ ಕಡೆ ಹೊರಟೋದ್ರು. ಆಗ ರಾಜನಿಗೆ ಮಂತ್ರಿಗಳು ಹೇಳ್ತಾರೆ, ರಾಜನ್, ನಿನ್ನ ಅಪೇಕ್ಷೆಯಂತೆ ನಾವು ಹಣ್ಣನ್ನ ಕೊಟ್ವಿ ಅವರಿಗೆ. ಆದರೆ ಆ ಹಣ್ಣಿನಲ್ಲಿ ರಾಜ ಏನೋ ಮೋಸ ಮಾಡಿದ್ದಾನೆ, ಅದರಲ್ಲಿ ಬಂಗಾರವನ್ನ ತುರುಕುಬಿಟ್ಟಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗೋಯ್ತು. ಹಾಗಾಗಿ ಅವರು ಸ್ವೀಕಾರ ಮಾಡಲಿಲ್ಲ ಎಂಬುದಾಗಿ ಮಂತ್ರಿಗಳು ವಾಪಸ್ಸು ರಾಜನಿಗೆ ಕೊಡ್ತಾ ಇದ್ದಾರೆ. ಇದನ್ನ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ, ನೋಡು ಧರ್ಮರಾಜ, ಅವರು ಎಷ್ಟು ದೊಡ್ಡ ಜ್ಞಾನಿಗಳು, ಸಪ್ತ ಋಷಿಗಳು, ಎಲ್ಲ ಪರಮಾತ್ಮನನ್ನ ಮಕ್ಕಳಾಗಿ ಪಡೆದಿರ್ತಕ್ಕಂಥವರು, ಅತ್ರಿ ಋಷಿಗಳು ದತ್ತನಾಮಕ ಪರಮಾತ್ಮನನ್ನ ಪಡೆದಿರ್ತಕ್ಕಂಥ ಮಹಾನುಭಾವರು. ವಿಶ್ವಾಮಿತ್ರ ಋಷಿಗಳು ಭಗವಂತನ ಅನುಗ್ರಹದಿಂದ ಬ್ರಹ್ಮ ಋಷಿಗಳಾಗಿರ್ತಕ್ಕಂಥವರು. ಕಶ್ಯಪರು ವಾಮನಮೂರ್ತಿ ಪರಮಾತ್ಮನನ್ನ ಮಗನಾಗಿ ಪಡೆದಿರ್ತಕ್ಕಂಥವರು. ಗೌತಮರು ಎಲ್ಲರಿಗೆ ಜ್ಞಾನೋಪದೇಶವನ್ನು ಮಾಡಿರ್ತಕ್ಕಂತಹ ಮಹಾನುಭಾವರು, ಅಹಲ್ಯಾಪತಿಗಳು. ಇಂತಹ ದೊಡ್ಡ ದೊಡ್ಡ ಸಪ್ತ ಋಷಿಗಳೇ ದಾನವನ್ನು ಸ್ವೀಕಾರ ಮಾಡಲಿಲ್ಲ ಅಂದ ಮೇಲೆ ಸಾಮಾನ್ಯರಾಗಿರ್ತಕ್ಕಂತಹ ಬ್ರಾಹ್ಮಣರು ಎಲ್ಲೋ ಅಲ್ಪ ಸ್ವಲ್ಪ ತಪಸ್ಸನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಬ್ರಾಹ್ಮಣರು ಧನಕ್ಕೆ ಆಸೆ ಪಟ್ಟು ಬಿಟ್ರೆ ಆ ಕೊಡ್ತಕ್ಕಂಥವರ ಪಾಪ ಎಲ್ಲ ಇವರಿಗೆ ಬಂದ್ಬಿಡುತ್ತಪ್ಪ. ಆ ಪಾಪದಿಂದ ಇವರು ಮುಂದೆ ಮರಣ ಹೊಂದಿದ ಮೇಲೆ ದುಃಖವನ್ನ ಅನುಭವಿಸ್ಬೇಕಾಗತ್ತೆ.
ಆದ್ದರಿಂದ ದಾನವನ್ನು ಸ್ವೀಕಾರ ಮಾಡತಕ್ಕಂತಹ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಅದರಲ್ಲೂ ಕೂಡ ಇನ್ನೊಬ್ಬ ಬ್ರಾಹ್ಮಣನಿಂದ ತಗೋಬಹುದೇ ಹೊರತು ಬೇರೆಯವರಿಂದ ಸ್ವೀಕಾರ ಮಾಡಬಾರದು. ಅದು ಏನು ತುಂಬಾ ಆಪತ್ಕಾಲದಲ್ಲಿ ಎಷ್ಟು ತಗೊಂಡ್ರೆ ಪಾಪ ಬರೋದಿಲ್ವೋ, ಯಾವದರ್ಥ ಪರಿಗ್ರಹ ನೈನಂ ಪಾಪಮಾಪ್ನೋತಿ ಯಾವದರ್ಥ ಪ್ರತಿಗ್ರಹ. ವಾಮನಮೂರ್ತಿ ಪರಮಾತ್ಮ ಬಲಿಚಕ್ರವರ್ತಿ ಹೇಳ್ತಾನೆ, ಏನು ಇಷ್ಟೇ ಇಷ್ಟು ಕೇಳ್ಕೊಂಡಿ ನೀನು, ನಾನು ದೊಡ್ಡ ರಾಜ, ನಿಂಗೆ ಕೇಳ್ಕೊಂಬಕ್ಕೆ ಬರಲ್ಲ, ಚಿಕ್ಕ ಹುಡುಗ ನೀನು, 3 ಹೆಜ್ಜೆ ಭೂಮಿಯನ್ನ ಕೇಳ್ತಾ ಇದೆಯಾ, ನನ್ನಂತ ದೊಡ್ಡ ರಾಜನ ಹತ್ರ ನೀ ಬಂದು ಇನ್ನೊಂದು ಅವಕಾಶ ಕೊಡ್ತೀನಿ ಕೇಳ್ಕೋ ಅಂತ ವಾಮನ ರೂಪಿ ಪರಮಾತ್ಮನಿಗೆ ಬಲಿಚಕ್ರವರ್ತಿ ಹೇಳ್ತಾನೆ. ಆಗ ವಾಮನಮೂರ್ತಿ ಪರಮಾತ್ಮ ಹೇಳ್ತಾನೆ, ನನಗೆ ಸಾಕು ಮಹಾರಾಜ, ನೀನು ದೊಡ್ಡ ರಾಜ ಆಗಿರಬಹುದು, ಆದರೆ ನಾನು ಬ್ರಾಹ್ಮಣ, ನಾನು ಹೆಚ್ಚು ಆಸೆ ಪಡಬಾರದು. ಅಸಂತುಷ್ಟ ದ್ವಿಜಾನಷ್ಟ. ಯಾವ ಬ್ರಾಹ್ಮಣನಿಗೆ ತೃಪ್ತಿ ಇರೋದಿಲ್ವೋ ಆ ಬ್ರಾಹ್ಮಣ ಹಾಳಾದ ಅಂತಾನೆ ಲೆಕ್ಕ. ನಾವು ಬ್ರಾಹ್ಮಣರು, ನಾವು ಜಾಸ್ತಿ ಕೇಳಬಾರ್ದು, ನೀನು ಕೊಡೋ ಸಾಮರ್ಥ್ಯ ಇರ್ಬೋದು, ನಾವು ತಗೋಬಾರ್ದು. ಆ ಸಂದರ್ಭದಲ್ಲಿ ಭಗವಂತ ಹೇಳ್ತಾನೆ, ನೈನಂ ಪ್ರಾಪ್ನೋತಿ ವೈ ವಿದ್ವಾನ್ ಯಾವದರ್ಥ ಪ್ರತಿಗ್ರಹ. ತನಗೆಷ್ಟು ಬೇಕೋ ಜೀವನೋಪಾಯಕ್ಕೆ ಅಷ್ಟು ಮಾತ್ರ ಪ್ರತಿಗ್ರಹ ಮಾಡಬೇಕು. ಕೊಟ್ಟಿದೆ ಅಧಿಕಾರ ಬ್ರಾಹ್ಮಣನಿಗೆ ತಗೊಳ್ಳೋದು, ಆದರೆ ತುಂಬ ತಗೋಬಾರದು. ಅದಕ್ಕಿಂತ ಅವನೇನಾದರೂ ಮೇಲೆ ತಗೊಂಡ್ರೆ ಅವನಿಗೆ ಆ ಕೊಟ್ಟವನ ಪಾಪ ಬಂದೇ ಬರುತ್ತೆ. ಆದ್ದರಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಮಗಿಷ್ಟೇ ಸಾಕು, ಹಾಗಾಗಿ ನಾವು ಜಾಸ್ತಿ ತಗೊಳ್ಳೋದಿಲ್ಲ ಅಂತ ವಾಮನ ರೂಪಿ ಪರಮಾತ್ಮ ಬಲಿಚಕ್ರವರ್ತಿಗೆ ಹೇಳ್ತಾನೆ. ತೇಜೋ ವಿಪ್ರಸ್ಯ ವರ್ಧತೆ ಯಾವದರ್ಥ ಪ್ರತಿಗ್ರಹ. ಯಾರು ಭಗವಂತ ಕೊಟ್ಟದ್ದರಲ್ಲಿ ಇರ್ತಾರೆ, ಯಾರು ಸ್ವಾಮಿ ಕೊಟ್ಟಿರತಕ್ಕಂತಹ ಫಲದಲ್ಲಿ ಇರ್ತಾರೆ, ಅವರಿಗೆ ತೇಜಸ್ಸು ಜಾಸ್ತಿ ಇರುತ್ತೆ. ಆದ್ದರಿಂದ ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಭಗವಂತ ಬಲಿಚಕ್ರವರ್ತಿಗೆ ವಾಮನ ರೂಪಿ ಪರಮಾತ್ಮ ಹೇಳ್ತಾನೆ. ಅದನ್ನೇ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನನ್ನ ನಿಮಿತ್ತ ಮಾಡಿಕೊಂಡು ಸಕಲ ಬ್ರಾಹ್ಮಣರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಭಗವಂತ ಪ್ರತಿಗ್ರಹ ಮಾಡೋದು ಕೊಟ್ಟಿದ್ದಾನೆ, ತಗೋಬಹುದು, ಬ್ರಾಹ್ಮಣರು ಮಾತ್ರ ತಗೊಳ್ಳಕ್ಕೆ ಅರ್ಹರಾಗಿರ್ತಕ್ಕಂಥವರು. ಆದರೆ ಬ್ರಾಹ್ಮಣ್ಯವನ್ನ ಕಳ್ಕೊಂಡು, ತಪಸ್ಸನ್ನ ಕಳ್ಕೊಂಡು ಸ್ವೀಕಾರ ಮಾಡಬಾರದು. ತಪಸ್ಸು ಬಹಳ ದೊಡ್ಡದು, ನಮಗೆಲ್ಲ ತಪೋಧನ, ನಾವು ಅದನ್ನ ಪರಲೋಕದ ಶಾಶ್ವತ ಸುಖಕ್ಕಾಗಿ ಭಗವಂತನ ಅನುಗ್ರಹಕ್ಕಾಗಿ ಮಾಡಿರ್ತಕ್ಕಂತಹ ಈ ತಪಸ್ಸನ್ನ, ಯಾವುದೋ ಒಂದು ದಾನವನ್ನ ತಗೊಂಡು ತಪಸ್ಸನ್ನ ಖಂಡಿತ ಕಳ್ಕೋಬಾರದು. ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಬಹುದು ಅಂತಕ್ಕಂತಹ ಒಂದು ಸುಂದರ ಉಪಾಖ್ಯಾನವನ್ನ ಇಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ ಅಂತ ಹೇಳಿ, ಇನ್ನ ಉಮಾಮಹೇಶ್ವರ ಸಂವಾದ ಒಂದು ಸ್ವಲ್ಪ ನೋಡೋಣ. ಬಹಳ ಚೆನ್ನಾಗಿದೆ ಅದು. ಅನೇಕ ಪ್ರಶ್ನೆಗಳನ್ನ ಪಾರ್ವತೀ ದೇವಿ ಮಹರುದ್ರ ದೇವರನ್ನ ಕೇಳ್ತಾಳೆ. ಅದರಲ್ಲಿ ಕೇನೋಪಾಯೇನ ಮರ್ತ್ಯಾನಾಂ ನಿವರ್ತ್ಯೇತೆ ಜರಾಂತಕೌ ಯದ್ಯಸ್ತಿ ಭಗವನ್ ಮಹ್ಯಂ ಏತದಾಚಕ್ಷ್ವಮಾಚಿರಂ ತಪಸಾ ವಾ ಸುಮಹತಾ ಕರ್ಮಣಾ ವಾ ಶ್ರುತೇನ ವಾ ರಸಾಯನ ಪ್ರಯೋಗೈರ್ವಾ ಕೇನಾತ್ಯೇತಿ ಜರಾಂತಕೌ. ಪಾರ್ವತೀದೇವಿ ರುದ್ರದೇವರನ್ನ ಕೇಳ್ತಾರೆ, ಹೇ ಸ್ವಾಮಿ, ಏನು ಉಪಾಯ ಮಾಡಿದರೆ ನಾವು ಈ ಜರ ಅಂದರೆ ಮುಪ್ಪು ಮತ್ತು ಸಾವು ಇದೆರಡನ್ನು ಏನು ಮಾಡಿದರೆ ನಾವು ತಪ್ಪಿಸ್ಕೋಬಹುದು? ಜರಾಮರಣಗಳನ್ನು ಯಾವ ಉಪಾಯದಿಂದ ನಾವು ತಪ್ಪಿಸ್ಕೋಬಹುದು? ದಯವಿಟ್ಟು ಅದನ್ನು ನಮಗೆ ಶೀಘ್ರವಾಗಿ ಹೇಳ್ರಿ. ಮಹತಾ ಸುಮಹತಾ ತಪಸಾವ ಅಂದರೆ ದೊಡ್ಡ ತಪಸ್ಸನ್ನು ಮಾಡೋದರಿಂದ ಜರಾಮರಣಗಳು ಹೋಗುತ್ತಾ, ಕರ್ಮ ಮಾಡೋದರಿಂದ, ಸೋಚಿತ ಕರ್ಮಾನುಷ್ಠಾನ ಮಾಡೋದರಿಂದ ಜರಾಮರಣಗಳು ಹೋಗುತ್ತಾ, ಅಥವಾ ವಿದ್ಯೆಯಿಂದ ಹೋಗುತ್ತಾ, ಅಥವಾ ವ್ರತದಿಂದ ಹೋಗುತ್ತಾ, ದಾನದಿಂದ ಹೋಗುತ್ತಾ, ಅಥವಾ ರಾಸಾಯನಿಕ ಪ್ರಯೋಗ ಇತ್ಯಾದಿಗಳು ಮಾಡಿ ಯಾವುದಾದ್ರೂ ರಸಾಯನ ದ್ರವ್ಯಗಳನ್ನು ಸ್ವೀಕಾರ ಮಾಡೋದರಿಂದ ನಾವು ಜರಾಮರಣಗಳನ್ನು ತಪ್ಪಿಸ್ಕೋಬಹುದಾ? ಯಾವ ಉಪಾಯದಿಂದ ಈ ಮೂಲಿತನ ಮತ್ತು ಈ ಮರಣ ಇದೆರಡನ್ನ ತಪ್ಪಿಸ್ಕೋಬಹುದು ಅಂತ
ಉಮಾದೇವಿ ಮಹೇಶ್ವರರನ್ನ ಕೇಳುತ್ತಾರೆ. ಆಗ ರುದ್ರದೇವರು ಹೇಳ್ತಾರೆ, ನೈತದಸ್ತಿ ಮಹಾಭಾಗೆ ಜರಾ ಮೃತ್ಯು ನಿವರ್ತನಂ ಸರ್ವಲೋಕೇಶು ಜಾನೀಹಿ ಮೋಕ್ಷಾದನ್ಯತ್ರ ಭಾಮಿನಿ. ಹೇ ಮಂಗಳಾಂಗಿ, ಮರಣ ಮತ್ತು ಈ ವೃದ್ಧಾಪ್ಯ ಜರ ಮರಣಗಳನ್ನ ತಪ್ಪಿಸೋದಿಕ್ಕೆ ಲೋಕದಲ್ಲಿ ಯಾವ ಉಪಾಯವೂ ಇಲ್ಲ ಅಂದ್ಬಿಡ್ತಾರೆ ಭಾರತದೇವರು. ಮುದಿತನ ಮತ್ತು ಮರಣ ಅಂತಕ್ಕಂಥದ್ದು ಎಲ್ಲರಿಗೂ ಬಂದೇ ಬರುತ್ತೆ, ಇದನ್ನ ತಪ್ಪಿಸ್ತಕ್ಕಂಥ ಯಾವ ಉಪಾಯವೂ ಇಲ್ಲ. ಸರ್ವಲೋಕೇಶು ಜಾನೀಹಿ ನೈತದಸ್ತಿ. ನೀನ್ ಹೇಳ್ತಕ್ಕಂತಹ ಉಪಾಯಗಳಿಂದ ಈ ಜರಾಮರಣಗಳು ಹೋಗೋದಿಲ್ಲ. ಮೋಕ್ಷಾದನ್ಯತ್ರ ಭಾಮಿನಿ. ಜರಾಮರಣಗಳನ್ನ ತಪ್ಪಿಸ್ಕೋಬೇಕು ಅಂದ್ರೆ ಮೋಕ್ಷಕ್ಕೆ ಹೋಗ್ಬೇಕು. ಮೋಕ್ಷದಲ್ಲಿ ನೋಡಿ, ಒಂದೇ ತರ ಇರ್ತೀವಿ, ಸದಾ ಯೌವನದಿಂದ ಇರುತ್ತೆ, ನಿತ್ಯ ತರುಣರಾಗಿರ್ತೀವಿ ನಾವು. ಅದರಲ್ಲಿ ವೃದ್ಧಾಪ್ಯನೂ ಇಲ್ಲ, ಜರಾನೂ ಇಲ್ಲ, ಮರಣನೂ ಇಲ್ಲ ಮೋಕ್ಷದಲ್ಲಿ. ಹಾಗಾಗಿ ಈ ಲೋಕದಲ್ಲಿ ಅಂತಹ ಪ್ರಯೋಗಗಳು ಅಥವಾ ಅಂತಹ ಉಪಾಯಗಳು ಯಾವುದೂ ಇಲ್ಲ. ಮೋಕ್ಷ ಒಂದೇ. ನ ಧನೇನ ನ ರಾಜ್ಯೇನ ನೋಗ್ರೇಣ ತಪಸಾ ವಿವ ಮರಣಂ ನಾತಿತರತೆ ವಿನಾ ಮುಕ್ತ್ಯಾ ಶರೀರಿಣ. ದಾನ ಮಾಡೋದ್ರಿಂದಲಾಗಲಿ, ರಾಜ್ಯವನ್ನ ಇಟ್ಕೊಂಬೋದಾಗಲಿ, ಅಥವಾ ತಪಸ್ಸನಿಂದಲಾಗಲಿ ನಾವು ಮರಣವನ್ನ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದೇ ಒಂದು ಈ ಜೀವ ಮರಣವನ್ನ ತಪ್ಪಿಸ್ಕೋಬಹುದು ಅಂದ್ರೆ ಮೋಕ್ಷ. ಮೋಕ್ಷದಲ್ಲಿ ಹೋಗದೆ ಜರಾಮರಣಗಳಿಲ್ಲ ಅಲ್ಲಿ. ಅಶ್ವಮೇಧ ಸಹಸ್ರೇಣ ವಾಜಪೇಯ ಶತೇನ ಚ ನ ತರಂತಿ ಜರಾ ಮೃತ್ಯು ನಿರ್ವಾಣಾದಿಗಮಾದ್ವಿನ. ಬೇಕಾದ್ರೆ ನೀವು ಒಂದು 100 ಅಶ್ವಮೇಧ ಯಾಗ ಮಾಡ್ರಿ, ವಾಜಪೇಯ ಯಾಗ ಅಂತ ಒಂದಿದೆ, ವಾಜಪೇಯ ಯಾಗವನ್ನ ಮಾಡ್ರಿ, 100 ಮಾಡ್ರಿ, 1000 ಮಾಡ್ರಿ, ಕರ್ಮದಿಂದ ಜರಾಮರಣವನ್ನ ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ. ಐಶ್ವರ್ಯದಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ, ಧನಧಾನ್ಯದಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ, ವಿದ್ಯೆಯನ್ನ ಓದಿದ್ರೆ ತಪ್ಪಿಸ್ಕೊಳ್ಳಕ್ಕಾಗಲ್ಲ, ತಪಸ್ಸು ಮಾಡಿದ್ರೆ ತಪ್ಪಿಸ್ಕೊಳ್ಳಕ್ಕಾಗಲ್ಲ, ರಾಸಾಯನ ಪ್ರಯೋಗದಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ನತರಂತಿ ಜರಾಂತಕೌ. ದಾನ, ಯಜ್ಞ, ತಪಸ್ಸು, ಸ್ವಾಧ್ಯಾಯ ಇದ್ಯಾವುದೂ ನಮಗೆ ಜರಾಮರಣಗಳನ್ನು ತಪ್ಪಿಸೋದಿಲ್ಲ. ದೇವ ದಾನವ ಗಂಧರ್ವ ಕಿನ್ನರೋರುಗ ರಾಕ್ಷಸಾನ್ ಸ್ವವಶಂ ಕುರುತೆ ಕಾಲೋ ನ ಕಾಲಸ್ಯಾಸ್ತ್ಯಗೋಚರ. ಈ ಕಾಲ ಮೃತ್ಯು ಇದೆಯಲ್ಲ, ಇದು ಯಾರನ್ನೂ ಬಿಡೋದಿಲ್ಲ. ಇದು ದಾನವರನ್ನ, ಗಂಧರ್ವರನ್ನ, ಕಿನ್ನರರನ್ನ ಎಲ್ಲರನ್ನ ತನ್ನ ವಶ ಮಾಡ್ಕೊಂಡ್ಬಿಡುತ್ತೆ. ಇದು ಕಾಲ ಪ್ರಭಾವ. ಭಗವಂತನ ಕಾಲರೂಪಿ ಪರಮಾತ್ಮನ ಸಿಗದೇ ಇರೋರು ಯಾರೂ ಇಲ್ಲ. ನಹ್ಯಹಾನಿ ನಿವರ್ತಂತೆ ನಮಾಸಾನ್ ಅಪ್ಪುಮಾ ಕ್ಷಪಾಹ ಸೋಯಂ ಪ್ರಪದ್ಯತೆ ಅಧ್ವಾನಮಜಸ್ರಂ ಧ್ರುವಮೌಯಂ. ಭೀಷ್ಮಾಚಾರ್ಯ ಹೇಳುತ್ತಾರೆ, ಮಹೇಶ್ವರ ಮಹಾರುದ್ರದೇವರು ಹೇಳುತ್ತಾರೆ, ನಹಿ ಅಹಾನಿ ನಿವರ್ತಂತೆ. ಕಳೆದು ಹೋಗಿರ್ತಕ್ಕಂತಹ ಕಾಲ ಬರೋದಿಲ್ಲ, ಕಳೆದೋಗಿರ್ತಕ್ಕಂತಹ ಮಾಸ ವಾಪಸ್ ಬರೋದಿಲ್ಲ, ಕಳೆದೋಗಿರ್ತಕ್ಕಂತಹ ರಾತ್ರಿ ವಾಪಸ್ ಬರೋದಿಲ್ಲ. ಹಾಗಾಗಿ ಈ ಕಾಲ ಯಾವಾಗಲೂ ಇರುತ್ತೆ. ಅಂತಹ ನಾಶರಹಿತವಾಗಿರ್ತಕ್ಕಂಥ ಕಾಲ ಮಾರ್ಗದಲ್ಲಿ ನಡೀತಾ ಇರ್ತಾನೆ. ನದಿ ಪ್ರವಾಹ ಹೇಗೆ ಹಿಂದೆ ಬರೋದಿಲ್ವೋ ಹಾಗೆ ಅಹೋರಾತ್ರಿಗಳು ಮನುಷ್ಯನ ಆಯಸ್ಸನ್ನು ತಗೊಂಡು ಹೋಗುತ್ತೆ, ವಾಪಸ್ ಬರೋದಿಲ್ಲ. ಆದ್ದರಿಂದ ಈ ಕಾಲ ಅತ್ಯಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸೂರ್ಯ ಉದಿಸ್ತಾ ಇರ್ತಾನೆ, ಸೂರ್ಯ ಮುಳುಗುತ್ತಾ ಇರ್ತಾನೆ. ಆದಿತ್ಯೋ ಹ್ಯಸ್ಯಮಭ್ಯೇತಿ ಪುನಃ ಪುನರುದೇತಿ ಚ. ಸಾಯಂಕಾಲ ಸೂರ್ಯ ಮುಳುಗ್ತಾನೆ, ತಿರ್ಗಾ ನಾಳೆ ಬೆಳಗ್ಗೆ ಬರ್ತಾನೆ, ತಿರ್ಗಾ ರಾತ್ರಿ ಮುಳುಗ್ತಾನೆ, ಬೆಳಗ್ಗೆ ಬರ್ತಾನೆ. ಒಂದು ರಾತ್ರಿ ಕಳೆದ್ರೆ ಆಯಸ್ಸು ಕ್ಷೀಣ ಆಗತ್ತೆ. ಹಾಗಾಗಿ ಈ ಕಾಲ ಅಂತಕ್ಕಂಥದ್ದು ನಮ್ಮ ಆಯಸ್ಸನ್ನು ತಗೊಂಡೇ ಹೋಗತ್ತೆ. ಇದು ಯಾರು ಕೂಡ ಇದನ್ನ ತಪ್ಸಕ್ಕಾಗೋದಿಲ್ಲ. ಮರಣಂ ಹಿ ಶರೀರಸ್ಯ ನಿಯತಂ ಧ್ರುವಮೇವ ಚ. ಈ ಶರೀರಕ್ಕೆ ಮರಣ ನಿಯತವಾದದ್ದು. ಜೀವ ನಿತ್ಯ, ಜೀವ ಇಲ್ಲೂ ಹೋಗಲ್ಲ, ಆದರೆ ಶರೀರ ಹೋಗತ್ತೆ, ನಿಶ್ಚಯವಾದದ್ದು. ಒಂದು ಕ್ಷಣ ಕೂತಿದ್ರೂ ಕೂಡ ಸುಮ್ಮನೆ ಒಂದಷ್ಟು ಕಾಲ ಹೊಟ್ಟೋಗತ್ತಂತೆ. ನಾವು ಕಾಲ ವಶದಲ್ಲಿ ಇರ್ತೀವಿ. ನಾವು ತಿಷ್ಟನ್ನೇವ ಕ್ಷಣಂ ಸರ್ವ ಕಾಲಸ್ಯೇತಿ ವಶಂ ಪುನಃ. ಆ ಮರಣದ ಹತ್ರ ಹೋಗ್ತಾ ಇರ್ತೀವಿ ಒಂದೊಂದು ಕ್ಷಣವೂ ಕೂಡ. ಹಾಗಾಗಿ ಈ ಸರ್ವದೇಹಿಗಳಿಗೆ ಜರಾಮರಣ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅವ್ರು ಹೇಳುತ್ತಾರೆ,
ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಇದೆಲ್ಲ ತಿಳ್ಕೊಂಡು ಏನು ಮಾಡಬೇಕು ಅಂದರೆ ರುದ್ರದೇವರು ಹೇಳ್ತಾರೆ ಈ ಮಾತನ್ನು. ನಾವು ಸೋಮವಾರ ಬರೀ ರುದ್ರದೇವರಿಗೆ ನಮಸ್ಕಾರ ಹಾಕ್ಬಿಡ್ತೀವಿ. ಆದರೆ ರುದ್ರದೇವರು ಹೇಳಿರೋ ಮಾತುಗಳನ್ನ ಜ್ಞಾಪಕ ಇಟ್ಕೋಬೇಕು. ಮಹಾರುದ್ರದೇವರೇ ಇವತ್ತು ಸ್ವಯಂ ಸೋಮವಾರದ ನಿಯಾಮಕ ಮಹಾರುದ್ರದೇವರು ಹೇಳ್ತಾರೆ, ಶ್ವಃ ಕಾರ್ಯ ಮಧ್ಯ ಕುರುವೀತ ಪೂರ್ವಾಣ್ಣೆ ಚಾಪರಾಣ್ಣಿಕಂ. ನೋಡು ಪಾರ್ವತಿ, ಒಂದೊಂದು ಕ್ಷಣವೂ ಕೂಡ ನಾವು ಕಾಲನ ವಶಕ್ಕೆ ಹೋಗ್ತಾ ಇರ್ತೀವಿ, ಹತ್ತತ್ರ ಹೋಗ್ತಾ ಇರ್ತೀವಿ, ತಗೋತಾ ಇರ್ತಾನೆ ಕಾಲನಾಮಕ. ಅದಕ್ಕೋಸ್ಕರ ಶ್ವಃ ಕಾರ್ಯಂ ಅದ್ಯ ಕುರುವೀತ, ನಾಳೆ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ಇವತ್ತೇ ಮಾಡಬೇಕು. ಮಧ್ಯಾಹ್ನ ಮಾಡಬೇಕು ಅಂತಕ್ಕಂಥ ಕಾರ್ಯವನ್ನ ಬೆಳಗ್ಗೆನೆ ಮಾಡಬೇಕು. ಯಾಕೆ ಅಂದ್ರೆ ಕೋಹಿ ತದ್ವೇದ ಯತ್ರಾಸೋ ಮೃತ್ಯುನ ನಾಭಿವಿಷ್ಟಿತ. ಯಾವ ಕಾಲಕ್ಕೆ ಆ ಕಾಲ ಅಂತಕ್ಕಂಥ ಮೃತ್ಯು ಅನ್ನೋದು ನಮ್ಮನ್ನ ನೋಡ್ಬಿಡುತ್ತೆ ಅಂತ ಗೊತ್ತಿಲ್ಲ. ಮೃತ್ಯು ಯಾವಾಗ ನಮ್ಮನ್ನ ಕರೆಯತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಯಾವತ್ತು ಬೇಕಾದ್ರೆ ಹೋಗ್ಬೋದು, ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಅದರಿಂದ ನಾಳೆ ಅಂತ ಪೋಸ್ಟ್ಪೋನ್ ಮಾಡಬೇಡಿ. ನಾಳೆ ಮಾಡ್ತಕ್ಕಂಥ ಕಾರ್ಯ ಇವತ್ತೇ ಮಾಡ್ರಿ, ಮಧ್ಯಾಹ್ನ ಅಂತ ನೋಡ್ಬೇಡ್ರಿ, ಬೆಳಗ್ಗೆನೆ ಮಾಡ್ರಿ. ಅವ್ರು ಹೇಳ್ತಾರೆ, ವರ್ಷಾಸ್ವಿದಂ ಕರಿಷ್ಯಾಮಿ ಇದಂ ಗ್ರೀಷ್ಮ ವಸಂತಯೋ. ಕೆಲವರೆಲ್ಲ ಮುಂದೆ ಪ್ಲಾನ್ ಮಾಡ್ತಾ ಇರ್ತಾರೆ, ಮುಂದೆ ಮಳೆಗಾಲ ಬರುತ್ತೆ ಆವಾಗ ಮಾಡ್ತೀನಿ, ಗ್ರೀಷ್ಮ ಬರುತ್ತೆ, ವಸಂತ ಋತು ಬರುತ್ತೆ ಆವಾಗ ಮಾಡ್ತೀನಿ ಅಂತ. ಇತಿ ಬಾಲಶ್ಚಿಂತೆಯಂತಿ. ರುದ್ರದೇವರು ಹೇಳ್ತಾರೆ, ಸಣ್ಣ ಮಕ್ಕಳು ಹಂಗೆ ಚಿಂತನೆ ಮಾಡೋದು ಅಂತರಾಯಂ ನಬುದ್ಯತೆ. ಅಲ್ಲಿ ತನಕ ಏನಾಗತ್ತೆ ಅಂತ ಅವನ ಆಲೋಚನೆನೇ ಮಾಡೋದಿಲ್ಲ. ಮುಂದೆ ವಸಂತ ಮಾಸದಲ್ಲಿ ಹಿಂಗ್ ಮಾಡ್ತೀನಿ, ಗ್ರೀಷ್ಮ ಮಾಸದಲ್ಲಿ ಹಿಂಗ್ ಮಾಡ್ತೀನಿ, ಇದೆಲ್ಲ ಕಾರ್ಯಕ್ರಮ ಹಾಕೊಂಡಿರ್ತಾರೆ. ಅಂತರಾಯಂ ನಬುದ್ಯತೆ, ಮಧ್ಯ ಏನು ಅಡ್ಡಿ ಬರುತ್ತೆ ಅಂತ ಗಮನಿಸೋದೇ ಇಲ್ಲ. ಮಕ್ಕಳು ಅವರೆಲ್ಲ ಅಂತ ಬೈತಾರೆ ಮಹಾರುದ್ರದೇವರು. ಇದಮ್ಮೆ ಸ್ಯಾದಿದಮ್ಮೆ ಸ್ಯಾದಿತ್ಯೇವಂ ಮನಸೋ ನರಾಹ. ನನಗಿದು ಬೇಕು ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ 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 ಅದು ಕಾಮ ಪೂರ್ತಿ ಆಗಲ್ಲ. ಇವನು ಚಿಂತನೆಯೂ ಬಿಡೋದಿಲ್ಲ. ಹಂಗೇ ಮರಣ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನ. ಕಾಲ ಪಾಶೇನ ಬದ್ಧಾನಾಂ ಅಹನಿ ಅಹನಿ ಜೀರ್ಯತಾಂ. ಒಂದೊಂದು ಹಗಲೂ ಕೂಡ ನಾವು ಜೀರ್ಣ ಆಗ್ತಾ ಇರ್ತೀವಂತೆ. ಕಾ ಶ್ರದ್ಧಾ ಪ್ರಾಣಿನಾಂ ಮಾರ್ಗೆ ವಿಷಮೇ ಭ್ರಮತಾಂ ಸದಾ. ಇಂತಹ ಈ ಮರಣ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ನಮಗೆ ಏನು ಪದಾರ್ಥಗಳಲ್ಲಿ ಆಸೆ. ಹಾಗಾಗಿ ಯುವೈವ ಧರ್ಮಶೀಲ ಸ್ಯಾತ್. ಮಹಾರುದ್ರದೇವರು ಹೇಳ್ತಾರೆ, ಯುವಕರಾಗಿದ್ದಾಗಲೇ ಧರ್ಮಶೀಲರಾಗಿಬಿಡ್ರಿ. ಮುಂದೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡಬೇಡಿ. ಮುಂದೆ ಇರ್ತೀವಿ ಅಂತ ಗೊತ್ತೇ ಇಲ್ಲ. ಅದು ಯವೈವ ಧರ್ಮಶೀಲ. ಪ್ರಹ್ಲಾದರಾಜರು ಹೇಳ, ಕೌಮಾರೇ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಚಿಕ್ಕ ವಯಸ್ಸಿನಲ್ಲೇ ಧರ್ಮಾಚರಣೆಯನ್ನ ಮಾಡ್ರಿ. ಯಾಕೆ? ಸ್ಯಾದ್ ಅನಿಮಿತ್ತಂ ಹಿ ಜೀವತಂ. ಈ ಜೀವನ ಅನ್ನತಕ್ಕಂಥದ್ದು ಅಷ್ಟೊಂದು ನಿಶ್ಚಿತ ಅಲ್ಲ, ಅದು ಅನಿಶ್ಚಿತವಾಗಿರ್ತಕ್ಕಂಥದ್ದು. ಹೇಗೆ ಅವರು ಉದಾಹರಣೆ ಕೊಡ್ತಾರೆ, ಹೇಗೆ ಪಕ್ವವಾಗಿರ್ತಕ್ಕಂತಹ ಚೆನ್ನಾಗಿ ಹಣ್ಣಾಗಿರ್ತಕ್ಕಂತಹ ಹಣ್ಣು ಹೇಗೆ ಅದಾಗದೆ ಮರದಿಂದ ಬಿದ್ದೋಗತ್ತೋ, ಹಂಗೆ ನಾವು ಮರಣ ಅಂತಕ್ಕಂಥದ್ದು ಹೊಂದ್ಬಿಡ್ತೀವಿ. ಒಂದಲ್ಲ ಒಂದು ದಿವಸ ಪತನಾದ್ಭಯಂ, ಬಿದ್ದೋಗತ್ತೆ ಅಲ್ವಾ. ಒಳ್ಳೆ ಪಕ್ವವಾಗಿರ್ತಕ್ಕಂಥ ಹಣ್ಣು ಯಾವಾಗ ಬೇಕಾದರೂ ಮರದಿಂದ ಹೇಗೆ ಬಿಡಬಹುದೋ ಹಾಗೆ ನಾವು ಜೀರ್ಣವಾಗಿರ್ತಕ್ಕಂತಹ ಈ ದೇಹವುಳ್ಳವರು ಮರಣಾನಂತರದಲ್ಲಿ ಇವರು ಮರಣ ಅಂತಕ್ಕಂತಹ ಪತನವನ್ನು ಹೊಂದುತ್ತಾರೆ. ಆದ್ದರಿಂದ ಅವನು ಹೇಳ್ತಾರೆ, ಮರ್ತ್ಯಸ್ಯ ಕಿಮೂತ್ವಾದಾರೈಹಿ ಏಕಜ್ಞಾ ಸರ್ವ ಮೃತ್ಯಜ. ಈ ಪದಾರ್ಥಗಳಿಂದ ಇಟ್ಕೊಂಡು ಏನು ಮಾಡ್ತೀರಾ? ಒಂದಲ್ಲ ಒಂದು ದಿವಸ ಎಲ್ಲವನ್ನ ಬಿಟ್ಟು ನಾವು ಹೋಗಬೇಕಾಗತ್ತೆ. ಮಹಾರುದ್ರದೇವರು ಹೇಳುತ್ತಾರೆ. ಹಾಗಾಗಿ ಜಾಯಮಾನಾಂಶ ಸಂಪ್ರೇಕ್ಷ ಮ್ರಿಯಮಾಣಂ ತಥೈವಚ. ಹುಟ್ಟೋರನ್ನು ನೋಡ್ತಾ ಇರ್ತೀವಿ, ಮರಣ ಹೊಂದೋರ್ನು ನೋಡ್ತಾ ಇರ್ತೀವಿ. ನ ಸಂವೇಗೋಸ್ತಿ ಚೇತ್ ಪುಂಸಃ. ಅವನಿಗೆ ಮರಣದ ವಿಷಯ ಗೊತ್ತಾಗದೇ ಇದ್ರೆ, ತಾನು ಅದನ್ನ ನೋಡಿ ಬೇಗ ಬೇಗ ಸಾಧನೆ ಮಾಡಿಕೊಳ್ಳದೆ ಇದ್ರೆ ಕಾಷ್ಟ ಲೋಷ್ಟ ಸಮೋಹಿಸ. ಅವನು ಕಟ್ಟಿಗೆ ಇದ್ದಂಗೆ, ಇಟ್ಟಿಗೆ ಇದ್ದಂಗೆ. ಅವನು ಸತ್ತೋದವ್ರನ್ನ ನೋಡ್ತಾ ಇರ್ತೀವಿ, ಹುಟ್ಟೋರ್ನು ನೋಡ್ತಾ ಇರ್ತೀವಿ. ಈ ಸಂಸಾರ, ಜನನ ಮರಣ ರೂಪ ಸಂಸಾರ, ಇದು ಭಯ ಯಾರಿಗಾಗೋದಿಲ್ಲೋ ಅವನು ನಿಜವಾದ ಜಡ ಪದಾರ್ಥ ಇದ್ದಂಗೆ. ಹೇ ಪಾರ್ವತಿ, ನಿಂಗೆ ಹೇಳ್ತೀನಿ ಕೇಳು. ಏವಂ ಚಿಂತಯತೋ ನಿತ್ಯಂ. ಈ ರೀತಿ
ಇವತ್ತಲ್ಲ ನಾಳೆ ಎಲ್ಲ ಪದಾರ್ಥಗಳನ್ನು ನಾವು ಕಳ್ಕೊತೀವಿ, ನಮ್ಮ ಜೊತೆ ಯಾರು ಬರೋದಿಲ್ಲ ಅಂತಕ್ಕಂತಹ ಚಿಂತನೆಯನ್ನ ಇಟ್ಕೊಂಡು ಉದ್ವೇಗೋ ಜಾಯತೆ ಶೀಘ್ರಂ ನಿರ್ವಾಣಸ್ಯ ಪುರಸ್ಸರ, ಆಗ ಮೋಕ್ಷದ ಕಡೆ ಹೋಗಬೇಕು ಅಂತ ಜ್ಞಾನ ಬರುತ್ತೆ ನಮಗೆ. ಮತ್ತೆ ಅದನ್ನ ವಿಮರ್ಶೆ ಮಾಡ್ತಾನೆ. ತೇನೋದ್ವೇಗೇನ ಚಾಪ್ಯಸ್ಯ ವಿಮರ್ಶ. ಮೊದಲನೇ ಸಲ ಗೊತ್ತಾಗತ್ತೆ, ಎರಡನೇ ಸಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನೇ ವಿಮರ್ಶೆ ಮಾಡ್ತಾನೆ. ಆಗ ನಮಗೆ ಪದಾರ್ಥಗಳಲ್ಲಿ ಹೇಯತಾ ಬುದ್ಧಿ ಬರುತ್ತೆ. ವೈರಾಗ್ಯೇಣ ಪರಾಂ ಶಾಂತಿಂ ಲಭತೆ ಮಾನವಾಶುಭೇ. ಈ ರೀತಿ ಪದಾರ್ಥಗಳ ಮೇಲೆ ವೈರಾಗ್ಯ ಬಂದಾಗ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಭಗವಂತನಲ್ಲಿ ಭಕ್ತಿ ಹೆಚ್ಚಾದಾಗ ಮತ್ತೆ ವೈರಾಗ್ಯ ಬರುತ್ತೆ. ವೈರಾಗ್ಯದಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ಅದು ಪರಸ್ಪರ ಹೆಚ್ಚು ಆಗ್ತಾ ಇರುತ್ತೆ. ಹಾಗಾಗಿ ಕಡೆಗೆ ಭಗವಂತನ ಅನುಗ್ರಹದಿಂದ ಲಭಂತೆ ಮಾನವಾಹ ಶುಭೇ. ಮೋಕ್ಷಸ್ಯ ಉಪನಿಷದ್ದೇವಿ. ಮೋಕ್ಷಕ್ಕೆ ವಾದರ ಇವರು ಮಹರುದ್ರ ದೇವರು ಹೇಳ್ತಾರೆ, ವೈರಾಗ್ಯ ಅನ್ನೋದು ಮೋಕ್ಷಕ್ಕೆ ಇನ್ನೊಂದು ಹೆಸರು ಅಂತಾರೆ. ಯಾರ್ಯಾರು ಮೋಕ್ಷವನ್ನ ಅಪೇಕ್ಷೆ ಪಡ್ತಾರೋ ಅವರು ವಿಷಯ ಪದಾರ್ಥಗಳಲ್ಲಿ ಅಪೇಕ್ಷೆಯನ್ನ ಬಿಟ್ಟಿರಬೇಕು. ಇನ್ನೊಂದು ಹೆಸರದು. ಉಪನಿಷತ್ ಅಂದ್ರೆ ರಹಸ್ಯನಾಮ ಅಂತ ಅರ್ಥ. ಮೋಕ್ಷಸ್ಯ ಉಪನಿಷದ್ದೇವಿ ವೈರಾಗ್ಯಂ. ಮೋಕ್ಷಕ್ಕೆ ಇನ್ನೊಂದು ರಹಸ್ಯವಾದ ಹೆಸರಿದೆ, ಹೇಳ್ತೀನಿ ಕೇಳು. ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಆದ್ದರಿಂದ ವೈರಾಗ್ಯವನ್ನ ಮೊದಲು ಹೊಂದಬೇಕು. ಪದಾರ್ಥಗಳಿದು ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ ಅಂತ ಹೇಳಿ ನಾವು ವಿಷಯ ಪದಾರ್ಥಗಳ ಹಿಂದೆ ಹೋಗದೇನೆ ಭಗವಂತ ಕೊಟ್ಟಿರತಕ್ಕಂಥದ್ರಲ್ಲಿ ಯಾರು ಜೀವನ ಮಾಡ್ತಾ ಇರ್ತಾರೆ ಇವರು ಈ ಭಗವಂತನ ಅನುಗ್ರಹದಿಂದ ವೈರಾಗ್ಯ, ವೈರಾಗ್ಯದಿಂದ ಭಕ್ತಿ, ಭಕ್ತಿಯಿಂದ ಭಗವದ್ ಅನುಗ್ರಹ, ಭಗವದ್ ಅನುಗ್ರಹದಿಂದ ಮೋಕ್ಷ. ಮೋಕ್ಷದಲ್ಲಿ ಜರಾಮರಣಗಳಿರೋದಿಲ್ಲ ಹೊರತು ಸಂಸಾರದಲ್ಲಿ ಇದ್ದವರಿಗೆ ಜರಾಮರಣಗಳು ಅನ್ನೋದು ಯಾವುದರಿಂದಲೂ ಹೋಗೋದಿಲ್ಲ. ಅದನ್ನ ನಾವು ಈ ನೇಮನಿಷ್ಠೆ, ಆಚಾರ ವಿಚಾರ, ದಾನ ಧರ್ಮದಿಂದ ಕಳ್ಕೊತೀವಿ ಅಂದ್ರೆ ಆಗೋದಿಲ್ಲ. ವೈರಾಗ್ಯದಿಂದ ಭಗವಂತನಲ್ಲಿ ಭಕ್ತಿ ಮಾಡಿ ಭಗವಂತನ ಅನುಗ್ರಹದಿಂದ ಪರಮಶಾಂತಿಯನ್ನು ಹೊಡಿಬಹುದು. ಏತತ್ತೇ ಕಥಿತಂ ದೇವಿ ವೈರಾಗ್ಯೋತ್ಪಾದನಂ ವಚಃ. ನಿನಗೋಸ್ಕರವಾಗಿ ಮಹಾವೈರಾಗ್ಯ ಶಿಖಾಮಣಿಗಳು ಮಹರುದ್ರ ದೇವರು. ಅಂತಹ ವೈರಾಗ್ಯ ಶಿಖಾಮಣಿಗಳಾಗಿರ್ತಕ್ಕಂತಹ ಮಹರುದ್ರ ದೇವರು ಹೇಳುತ್ತಾರೆ, ನನ್ನಂತೆ ಅಲ್ಲದೆ ಇದ್ರೂ ಕೂಡ, ನನ್ನಷ್ಟು ಅಲ್ಲದೆ ಇದ್ರೂ ಕೂಡ ನನ್ನಂತೆ ನೀವು ವೈರಾಗ್ಯದ ದಾರಿಯನ್ನು ಹಿಡೀರಿ. ಎಷ್ಟು ವಿರಾಗಿಗಳಾಗಿ ಕೂತಿದ್ದಾರೆ ನೋಡ್ರಿ. ಎಷ್ಟು ವೈರಾಗ್ಯ. ರುದ್ರದೇವರನ್ನ ನೋಡಿದ್ರೆ ಸಾಕು ವೈರಾಗ್ಯ ಶಿಖಾಮಣಿಗಳವರು. ಅಂತಹ ಆಸೆಯನ್ನ, ಕಾಮವನ್ನ ತುಳಿದಿರ್ತಕ್ಕಂತಹ ಮಹಾನುಭಾವರು. ಮೋಕ್ಷ ಅನ್ನೋದು ವೈರಾಗ್ಯದಿಂದ ಬರುತ್ತೆ. ವೈರಾಗ್ಯದಿಂದ ಉತ್ಪತ್ತಿಯಾದ ಮಾತುಗಳನ್ನು ನಿನಗೆ ಹೇಳಿದ್ದೀನಿ. ಏತತ್ ಸರ್ವಂ ಹಿ ಸಂಚಿತ್ಯ ಮುಚ್ಚತೆ ಹಿ ಮುಮುಕ್ಷವಃ. ಇದನ್ನೆಲ್ಲವನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಚಿಂತನೆ ಮಾಡ್ತಾ 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 ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ವೈರಾಗ್ಯವನ್ನು ನಾವು ಮೊದಲು ಸಂಪಾದಿಸ್ಕೋಬೇಕು ಅಂತ ಹೇಳಿ ಮಹರುದ್ರ ದೇವರು ವೈರಾಗ್ಯದ ಮಾತನ್ನ ಪಾರ್ವತಿಗೆ ಉಪದೇಶ ಮಾಡಿದ್ದಾರೆ. ಪಾರ್ವತಿಗೆ ಉಪದೇಶ ಮಾಡುವ ಮೂಲಕ ನಮ್ಮೆಲ್ಲ ಸಜ್ಜನರಿಗೆ ಮಹರುದ್ರ ದೇವರು ಉಪದೇಶ ಮಾಡ್ತಾರೆ. ಪಾರ್ವತೀ ದೇವಿಯೂ ಕೂಡ ಎಷ್ಟು ಕೇಳ್ತಾಳೆ ನೋಡ್ರಿ ಅವಳು. ಅವರೆಲ್ಲ ಮಹಾನುಭಾವರು, ದೇವಾನು ದೇವತೆಗಳು, ನಿಯಮೇನ ಮೋಕ್ಷಕ್ಕೆ ಹೋಗೋರೆ ಅವರು. ಆದರೂ ಕೂಡ ಪಾರ್ವತಿ ನಮ್ಮ ಮೇಲೆ ಕೃಪೆ ಇಟ್ಟು ನಮ್ಮೆಲ್ಲರ ಪರವಾಗಿ ಮಹರುದ್ರ ದೇವರನ್ನ ಪ್ರಶ್ನೆ ಮಾಡಿ ಮಹರುದ್ರ ದೇವರಿಂದ ತಾನೂ ಉತ್ತರವನ್ನ ಪಡೆದು ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡಿಸ್ತಾ ಇದ್ದಾಳೆ. ಆದ್ದರಿಂದ ರುದ್ರದೇವರನ್ನ ಆರಾಧನೆ ಮಾಡೋದು, ಗೌರಿ ಪೂಜೆಯನ್ನ ಮಾಡುವಾಗ ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತ ಕೊಟ್ಟಿದ್ದರಲ್ಲಿ ನಾವು ಜೀವನವನ್ನ ಮಾಡಬೇಕು. ಹೆಚ್ಚೆಚ್ಚು ಪದಾರ್ಥಗಳಿಗೆ ಅಪೇಕ್ಷೆ ಪಡಬಾರದು. ಭಗವಂತ ಏನು ಕೊಡ್ತಾನೋ ಅದರಲ್ಲಿ ಇರಬೇಕು ಅಂತಕ್ಕಂಥ ವೈರಾಗ್ಯವನ್ನ ಬೆಳೆಸ್ಕೋತಾ ಭಕ್ತಿಯನ್ನ ಹೆಚ್ಚು ಮಾಡಿಕೊಂಡು ನಾವು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬಹುದು ಎಂಬುದಾಗಿ ಉತ್ಕೃಷ್ಟವಾಗಿರ್ತಕ್ಕಂತಹ ಪಾರ್ವತಿ ಈ ಉಮಾಮಹೇಶ್ವರ ಸಂವಾದವನ್ನು ಕೂಡ ಇವತ್ತು ಚಿಂತನೆ ಮಾಡಿ ಒಂದೇ ಒಂದು ಶ್ಲೋಕ ಉತ್ಕೃಷ್ಟವಾಗಿರ್ತಕ್ಕಂತಹ ವಿಷ್ಣು ಸಹಸ್ರನಾಮದಲ್ಲಿ ಚಿಂತನೆ ಮಾಡೋಣ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಭಗವಂತನಿಗೆ ವೇದ್ಯ ಅಂತ ಹೆಸರು, ಭಗವಂತನಿಗೆ ವೈದ್ಯ ಅಂತ ಹೆಸರು, ಸದಾಯೋಗಿ ಅಂತ ಒಂದು ಹೆಸರು, ವೀರಃ ಅಂತ ಒಂದು ಹೆಸರು, ಮಾಧವ ಅಂತ ಒಂದು ಹೆಸರು, ಮಧು ಅಂತ ಒಂದು ಹೆಸರು, ಅತೀಂದ್ರಿಯ ಅಂತ ಒಂದು ಹೆಸರು, ಮಹಾಮಾಯ ಅಂತ ಹೆಸರು,
ಮಹೋತ್ಸಾಹ ಅಂತ ಹೆಸರು, ಮಹಾಬಲ ಅಂತ ಹೆಸರು. ಇಷ್ಟು ಭಗವಂತನ ನಾಮಗಳು, ರೂಪಗಳು. 1000 ರೂಪಗಳಲ್ಲಿ ಭಗವಂತನ ಈ ರೂಪಗಳು ಸೇರ್ಕೊಂಡಿದೆ. ಯಾಕೆ ಭಗವಂತನಿಗೆ ಈ ಹೆಸರಿಂದ ಕರೀತಾರೆ? ವೇದ್ಯ. ಸಂಸ್ಕೃತದಲ್ಲಿ ವೇದನಾಥ್, ಎಲ್ಲವನ್ನ ತಿಳ್ಕೊಂಡಿದ್ದಾನೆ ಭಗವಂತ, ಸರ್ವಜ್ಞನಾಗಿರೋದರಿಂದ ಭಗವಂತನಿಗೆ ವೇದ್ಯ ಅಂತ ಕರೀತಾರೆ. ಅಥವಾ ತಿಳಿಯಲು ಅರ್ಹನಾಗಿರ್ತಕ್ಕಂಥವನಿಗೆ ವೇದ್ಯ ಅಂತ ಕರೀತಾರೆ. ವೇದ ವೇದ್ಯ ಭಗವಂತ, ವೇದದಿಂದ ಮಾತ್ರ ತಿಳಿಯಲು ಅರ್ಹನಾಗಿರೋದರಿಂದ ಭಗವಂತನಿಗೆ ವೇದ ವೇದ್ಯ ಅಂತ ಕರೀತಾರೆ. ವೇದ್ಯ ಅಂದ್ರೆ ತಿಳಿಯಲು ಯೋಗ್ಯನಾದವನು, ತಿಳಿದುಕೊಳ್ಳಲು ಅರ್ಹನಾಗಿರ್ತಕ್ಕಂಥವನಿಗೆ ವೇದ್ಯ ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಪೂರ್ಣವಾಗಿ ತಿಳ್ಕೊಮಕ್ಕಾಗದೇ ಇದ್ರೂ ಕೂಡ ಯಥಾಶಕ್ತಿ ನಮ್ಮ ಶಕ್ತಿಯಾನುಸಾರವಾಗಿ ಭಗವಂತನನ್ನ ಶ್ರವಣಾದಿಗಳಿಂದ, ಗುರುಪದೇಶದಿಂದ ತಿಳ್ಕೋಬಹುದಾದ್ದರಿಂದ ಭಗವಂತನಿಗೆ ವೇದ್ಯ ಅಂತ ಹೆಸರು. ತಿಳಿದುಕೊಳ್ಳಲು ಅರ್ಹನಾದವನು. ವೈದ್ಯ, ಭಗವಂತನಿಗೆ ವೈದ್ಯ ಅಂತ ಹೆಸರು. ಯಾಕೆ ಅಂದ್ರೆ ಭವರೋಗ ಭೇಷಜಾತ್ ವೈದ್ಯ ಉಚ್ಯತೆ. ಡಾಕ್ಟರು ಅಂತ ಹೆಸರು ಭಗವಂತನಿಗೆ. ಯಾಕೆ ಅಂದ್ರೆ ಈ ಸಂಸಾರ ಅನ್ನೋದೇ ಒಂದು ಕಾಯಿಲೆ ಎಲ್ಲರಿಗೂ ಕೂಡ. ಭವರೋಗ ಅಂತಾನೆ ಕರೀತಾರೆ ಅದಕ್ಕೆ. ಜನನ ಮರಣ ಅಂದ್ರೆ ಹುಟ್ಟೋದು ಸಾಯೋದು, ಇಷ್ಟ ತನಕ ನಾವು ನೋಡಿದ್ವಿ. ಈ ಮರಣ ಹೊಂದೋದು, ಹುಟ್ಟೋದು, ಮರಣ ಹೊಂದೋದು, ಹುಟ್ಟೋದು, ಇದೊಂದು ರೋಗ, ಇದು ಭವರೋಗ. ಈ ಭವರೋಗಕ್ಕೆ ಭಗವಂತ ಬಿಟ್ಟು ಬೇರೆ ವೈದ್ಯರಿಲ್ಲ. ಬೇರೆ ಕಾಯಿಲೆ, ಶರೀರಕ್ಕೆ ಬರತಕ್ಕಂಥ ಕಾಯಿಲೆಗಳಿಗೆ, ಕಣ್ಣೋವು, ತಲೆನೋವು, ಹೊಟ್ಟೆ ನೋವಿಗೆ ಬೇಕಾದ್ರೆ ರೋಗಿಗಳಿಗೆ ಔಷಧಿ ಕೊಡ್ತಾರೆ. ಆದ್ರೆ ಈ ಜನನ ಮರಣ ರೂಪ ಚಕ್ರ ಇದೆಯಲ್ಲ, ಸಂಸಾರ, ಇದನ್ನ ತಪ್ಸಕ್ಕೆ ಭಗವಂತ ಒಬ್ಬನೇನೆ ವೈದ್ಯ. ವೈದ್ಯ ಬಂದ ನೋಡಿ, ವೆಂಕಟನೆಂಬ ವೈದ್ಯ ಬಂದ ನೋಡಿ, ಇದನ್ನೇ ದಾಸರಾಯರು ಹೇಳ್ತಾ ಇರೋದು. ಭವರೋಗ ಬಿಡಿಸುವ, ಈ ಸಂಸಾರ ಅಂತಕ್ಕಂತಹ ರೋಗಕ್ಕೆ ಭಗವಂತ ವೈದ್ಯನಾದ್ದರಿಂದ ಅವನಿಗೆ ವೈದ್ಯ ವೈದ್ಯ ಅಂತ ಕರೀತಾರೆ. ಅಥವಾ ವೇದನಾಥ್ ವೈದ್ಯ ಉಚ್ಚತೆ, ವಿದ್ಯಾ ಸಂಬಂಧಿ, ವಿದ್ಯೆಗೆ ಸಂಬಂಧವಾದದಕ್ಕೆ ವೈದ್ಯ ಅಂತ ಕರೀತಾರೆ. ವಿದ್ಯಾ ಸಂಬಂಧಿ ಅಂದ್ರೆ ಎಲ್ಲ ವಿದ್ಯೆಯನ್ನ ಕಲ್ತಿರೋದ್ರಿಂದ ಭಗವಂತನಿಗೆ ವೈದ್ಯ ಅಂತ ಕರೀತಾರೆ. ಅಥವಾ ವೇದ ಪ್ರತಿಪಾದ್ಯನಾದ್ದರಿಂದ ಭಗವಂತನಿಗೆ ವೈದ್ಯ ಅಂತ ಕರೀತಾರೆ. ವೇದನಾಥ್ ವೈದ್ಯ ಉಚ್ಚತೆ ಅಥವಾ ಭವರೋಗ ಭೇಷಜ ವೈದ್ಯ ಉಚ್ಚತೆ ಅಂತ ಅವರು ವಿದ್ಯಾಧಿರಾಜರು ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಸುಂದರವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ ವಿಷ್ಣು ಸಹಸ್ರನಾಮಕ್ಕೆ. ಅವರು ಬರೀತಾರೆ, ಸದಾ ಯೋಗಿ. ಯೋಗ ಅಂದ್ರೆ ಸಂಸ್ಕೃತದಲ್ಲಿ ಸಂಬಂಧ, ಯುಜುರ್ ಯೋಗೆ ಅಂತ ಧಾತು. ಸದಾ ಯೋಗಿ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಜೀವ ಮತ್ತು ಪರಮಾತ್ಮನ ಸಂಬಂಧ ಯಾವಾಗಲೂ ಇರುತ್ತೆ. ಜೀವ ಪ್ರತಿಬಿಂಬ, ಭಗವಂತ ಬಿಂಬ. ಆದ್ದರಿಂದ ಈ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಯಾವಾಗಲೂ ಇರುತ್ತೆ ಜೀವ ಮತ್ತು ಪರಮಾತ್ಮನಿಗೆ. ಸದಾ ಯೋಗಿ, ಸದಾ ಎಲ್ಲಾ ಕಾಲದಲ್ಲೂ ಕೂಡ ಜೀವನ ಯೋಗ ಸಂಬಂಧವನ್ನ ಉಳ್ಳವನಾದ್ದರಿಂದ ಭಗವಂತನಿಗೆ ಸದಾ ಯೋಗಿ ಅಂತ ಕರೀತಾರೆ. ನೋಡಿ, ಜೀವ ಪರಮಾತ್ಮನನ್ನ ಬಿಟ್ಟು ಯಾವತ್ತೂ ಇರಕ್ಕಾಗೋದಿಲ್ಲ. ಹೇಗೆ ಪ್ರತಿಬಿಂಬ ಬಿಂಬವನ್ನ ಬಿಟ್ಟು ಇರೋದಿಲ್ವೋ ಹಂಗೆ ಭಗವಂತನನ್ನ ಬಿಟ್ಟು ಈ ಜೀವ ಇರಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನಿಗೆ ಸದಾ ಯೋಗಿ ಅಂತ ಕರೀತಾರೆ. ಅಥವಾ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ ಭಗವಂತ. ಯೋಗ, ಈಶ್ವರ ಯೋಗ ಅಂತ ಸಂಬಂಧ. ಲಕ್ಷ್ಮೀದೇವಿಯ ಯಾವಾಗಲೂ ಲಕ್ಷ್ಮೀದೇವಿಯ ಸಂಬಂಧ ಉಳ್ಳವನು. ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ, ಸಕಲ ಜೀವರಾಶಿಗಳ ಹೃದಯದಲ್ಲಿ, ಎಲ್ಲೆಲ್ಲಿ ಭಗವಂತ ಇದ್ದಾನೋ ಅಲ್ಲೆಲ್ಲ ಒಂದೊಂದು ರೂಪದಿಂದ ಲಕ್ಷ್ಮೀದೇವಿ ಇದ್ದಾಳೆ. ಭಗವಂತ ಎಷ್ಟು ರೂಪ ತಗೋತಾನೋ ಲಕ್ಷ್ಮೀದೇವಿ ಅಷ್ಟು ರೂಪ ತಗೋತಾಳೆ. ವಿಷ್ಣು ಪುರಾಣದಲ್ಲಿದೆ ಇದೆಲ್ಲ, ವಿಷ್ಣು ರಹಸ್ಯದಲ್ಲಿದೆ. ಲಕ್ಷ್ಮಿಗೂ ಅನಂತಾನಂತ ರೂಪಗಳು, ಭಗವಂತನಿಗೂ ಅನಂತಾನಂತ ರೂಪಗಳು. ಎಲ್ಲ ರೂಪಗಳ ಜೊತೆ ಒಂದೊಂದು ಲಕ್ಷ್ಮೀ ರೂಪ ಇದೆ. ಲಕ್ಷ್ಮೀ ರೂಪ ಇಲ್ಲದೆ ಭಗವಂತನ ರೂಪನೇ ಇಲ್ಲ. ಅವನು ಸನ್ಯಾಸಿಯಾಗಿರ್ಲಿ, ಸ್ವಾಮಿ ಆಗಿರ್ಲಿ, ರಾಜ ಆಗಿರ್ಲಿ, ಬ್ರಹ್ಮಚಾರಿ ಆಗಿರ್ಲಿ, ಸರ್ವವನ್ನ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದಾ ತನ್ನೆದೆಯ ಮೇಲೆ ಧರಿಸಿದ ಅಂತಾರೆ. ಮರಳು ಮಾಡಿಕೊಂಡೆ ಎಲ್ಲೇ ಆ ದೇವರ ನಾಮದಲ್ಲಿದೆ ನೋಡಿ. ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಭಗವಂತ ಯತಿ ರೂಪ ತಗೊಳ್ರಿ, ಋಷಿ ರೂಪ ತಗೊಳ್ರಿ, ಯಾವ ರೂಪ, ಬ್ರಹ್ಮಚಾರಿ ವಾಮನ ರೂಪಕ್ಕೂ ಲಕ್ಷ್ಮೀ ರೂಪ ಇದೆ. ಹಾಗಾಗಿ ಲಕ್ಷ್ಮೀ ರೂಪ ಯಾವಾಗಲೂ ಭಗವಂತನ ಜೊತೆಯಲ್ಲೇ ಇರುತ್ತೆ. ಅದರಿಂದ ಅವನಿಗೆ ಸದಾ ಯೋಗಿ, ಲಕ್ಷ್ಮೀದೇವಿಯ ಸಂಬಂಧ ಉಳ್ಳವನು.
ವೀರಃ, ವೀರ ಅಂತ ಪ್ರಾಣದೇವರಿಗೆ ಹೆಸರು. ಅಂತಹ ವೀರಃ ಮುಖ್ಯ ಪ್ರಾಣದೇವರಿಗೆ ಸನ್ನಿಧಾನ ಇರ್ತಕ್ಕಂಥವನು. ವೀರ ಮುಖ್ಯ ಪ್ರಾಣದೇವರಿಗೆ ಅಂದರೆ ಈರ ಮುಖ್ಯ ಪ್ರಾಣದೇವರಿಗೆ ವೀರ ಅಂತ ಯಾರು ಕರೀತಾರೆ ಅಂದ್ರೆ ಚೆನ್ನಾಗಿ ಪ್ರೇರಣೆ ಮಾಡ್ತಾರೆ. ವಿಶೇಷೇಣ ಈರ್ ಪ್ರೇರಣೆ ಅಂತ ಧಾತು. ಚೆನ್ನಾಗಿ ಪ್ರೇರಣೆ ಮಾಡೋದ್ರಿಂದ ಅಂದರೆ ತತ್ವಾಭಿಮಾನಿ ದೇವತೆಗಳಿಗಿಂತ ಹೆಚ್ಚು ಚೆನ್ನಾಗಿ ಪ್ರೇರಣೆ ಮಾಡೋದ್ರಿಂದ ವೀರ ಅಂತ ಕರೀತಾರೆ ಮುಖ್ಯ ಪ್ರಾಣದೇವರಿಗೆ. ಅಂತಹ ವೀರ ಹ ಅಂದ್ರೆ ಅವರಲ್ಲಿರೋರು ಅಂತ ಅರ್ಥ. ಮಧುಹ ಅಂತ ಕರೀತಾರಲ್ಲ ಹಂಗೆ ವೀರಃ ಅಂದ್ರೆ ಮುಖ್ಯ ಪ್ರಾಣದೇವರಲ್ಲಿ ಅಸ್ತಿತ್ವ ಅಂದ್ರೆ ತನ್ನ ಸನ್ನಿಧಾನವನ್ನ ಇಟ್ಟವನು ಅಂತ ಅರ್ಥ. ಇನ್ನ ಮಾಧವ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಮಾ ಅಂದ್ರೆ ಲಕ್ಷ್ಮೀದೇವಿ, ಅವನಿಗೆ ಧವ ಒಡೆಯ, ಲಕ್ಷ್ಮೀದೇವಿಗೆ ಪತಿಯಾದವನು. ಮಾ ಅಂದ್ರೆ ಸಂಸ್ಕೃತದಲ್ಲಿ ವಿದ್ಯೆ ಅಂತ, ಎಲ್ಲ ವಿದ್ಯೆಗಳಿಗೆ ಮಾ ಅಂತ ಕರೀತಾರೆ. ಹಾಗಾಗಿ ಮಾ ವಿದ್ಯೆಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥವನು. ಅದರಲ್ಲೂ ಕೂಡ ವಿಶೇಷವಾಗಿ ಬ್ರಹ್ಮವಿದ್ಯಾ, ಆ ಬ್ರಹ್ಮವಿದ್ಯೆಗೆ ಸ್ವಾಮಿಯಾಗಿರ್ತಕ್ಕಂಥವನು. ಮತ್ತು ಮಾಧವ ಜ್ಞಾನಕ್ಕೆ ಮನನ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಗೋಚರನಾಗೋದ್ರಿಂದ ಭಗವಂತನಿಗೆ ಮಾಧವ ಮಾಧವ ಅಂತ ಕರೀತಾರೆ. ಮಧು ಭಗವಂತ ಮಧುರನಾದ್ದರಿಂದ ಮಧು ಅಂತ ಕರೀತಾರೆ. ಮಧುರತ್ವಾತ್ ಮಧು ಉಚ್ಚತೆ, ಅಥವಾ ಮಧು ಅಂತ ಒಂದು ಕುಲ, ಅದು ಚಂದ್ರವಂಶದಲ್ಲಿ ಬಂದಿರತಕ್ಕಂತಹ ಯದುವಂಶದ ಒಂದು ಭಾಗ, ಅದು ಮಧುಕುಲ. ಆ ಮಧುವಿನಲ್ಲಿ ಮಧು ಆ ಕುಲದಲ್ಲಿ ಬಂದವರಿಂದ ಅವರಿಗೆಲ್ಲ ಮಧುಗಳು ಅಂತ ಕರೀತಾರೆ. ಭಗವಂತ ಮಧು. ಅತೀಂದ್ರಿಯ, ಈ ಇಂದ್ರಿಯಗಳಿಂದ ನಾವು ಈಗ ಭಗವಂತನನ್ನ ನಮ್ಮ ಪ್ರಯತ್ನದಿಂದ ನೋಡಕ್ಕಾಗೋದಿಲ್ಲ. ಆದ್ದರಿಂದ ಭಗವಂತನಿಗೆ ಅತೀಂದ್ರಿಯನಾದ್ದರಿಂದ, ಇಂದ್ರಿಯ ಗೋಚರನಾದ್ದರಿಂದ, ಈ ಪ್ರಾಕೃತ ಇಂದ್ರಿಯದಿಂದ ನೋಡಕ್ಕಾಗೋದಿಲ್ಲ. ಆದ್ದರಿಂದ ಭಗವಂತನಿಗೆ ಅತೀಂದ್ರಿಯ ಅಂತ ಕರೀತಾರೆ. ಮಹಾಮಾಯ, ಮಾಯಾ ಶಬ್ದಕ್ಕೆ ಮಹಿಮೆ ಅಂತ ಹೆಸರು, ಜ್ಞಾನ ಅಂತ ಹೆಸರು, ಇಚ್ಛಾ ಅಂತ ಹೆಸರು. ಶ್ರೇಷ್ಠವಾದ ಮಹಿಮೆ ಉಳ್ಳವನಾದ್ದರಿಂದ ಮಹಾಮಾಯ, ಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನವುಳ್ಳವನಾದ್ದರಿಂದ ಮಹಾಮಾಯ. ಅವನ ಇಚ್ಛೆಗೆ ಮಾಯಾ ಅಂತ ಕರೀತಾರೆ. ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅವಿದ್ಯೋಪದೇಶಾಚ್ಛಾವೋ ಅಂತ ಒಂದು ಸೂತ್ರ. ಅವಿದ್ಯಾ ಅಂದ್ರೆ ಇಚ್ಛಾ, ಭಗವಂತನ ಇಚ್ಛೆಗೆ ಪ್ರಕೃತಿ ಅಂತ ಕರೀತಾರೆ. ಆದ್ದರಿಂದ ಅದಕ್ಕೆ ಮಾಯಾ ಅಂತ ಕರೀತಾರೆ. ಮಹಾಮಾಯ ಎಂದೆಂದೂ ಮೋಘವಾಗದ, ಎನ್ನೆಂದೂ ವ್ಯರ್ಥವಾಗದ ಶ್ರೇಷ್ಠವಾದ ಇಚ್ಛೆ ಉಳ್ಳವನು ಭಗವಂತನಿಗೆ, ಸತ್ಯ ಸಂಕಲ್ಪನಾದವನು. ಆದ್ದರಿಂದ ಅವನಿಗೆ ಮಹಾಮಾಯ ಅಂತ ಕರೀತಾರೆ. ಮಹೋತ್ಸಾಹ, ಉತ್ಸಾಹ, ಯಾವತ್ತು ಡಲ್ ಇರೋದಿಲ್ವಂತೆ ಭಗವಂತ, ಎಲ್ಲದರಲ್ಲೂ ಉತ್ಸಾಹ ಭಗವಂತನಿಗೆ. ಮಹೋತ್ಸಾಹ, ಮಹಾ ಸೃಷ್ಟ್ಯಾದಿ ವ್ಯಾಪಾರದಲ್ಲಿ ಬಹಳ ಉತ್ಸುಕವುಳ್ಳವನಾದ್ದರಿಂದ ಭಗವಂತನಿಗೆ ಮಹೋತ್ಸಾಹ ಅಂತ ಕರೀತಾರೆ. ಮಹಾಬಲ, ಅಪಾರವಾಗಿರ್ತಕ್ಕಂತಹ ಶಕ್ತಿ ಉಳ್ಳವನಾದ್ದರಿಂದ ಭಗವಂತನಿಗೆ ಆ ಅಪ್ರತಿಹತ ಬಲ ಭಗವಂತನದು. ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಪ್ರತಿಹತ ಅಂದ್ರೆ ಇನ್ನೊಂದು ಎದುರು ಬಲ ಇಲ್ಲದೆ ಇರತಕ್ಕಂತಹ ನಿರತಿಶಯ ಬಲ, ಶ್ರೇಷ್ಠ ಬಲ ಉಳ್ಳವನಾದ್ದರಿಂದ ಭಗವಂತನಿಗೆ ಮಹಾಬಲ ಅಂತ ಕರೀತಾರೆ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲ. ಇಷ್ಟು ಭಗವಂತನ ನಾಮಗಳ ಅರ್ಥವನ್ನು ತಿಳ್ಕೊಂಡು ಆ ನಾಮವನ್ನು ಉಚ್ಚಾರಣೆ ಮಾಡೋ ಕಾಲಕ್ಕೆ ಈ ಎಲ್ಲ ಗುಣಗಳಿಂದ ಭಗವಂತ ಕೂಡಿದ್ದಾನೆ ಅಂತ ಚಿಂತನೆ ಮಾಡಿದರೆ ವಿಷ್ಣು ಸಹಸ್ರನಾಮ ಹೆಚ್ಚು ಪುಣ್ಯವನ್ನು ತಂದುಕೊಡುತ್ತೆ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.